ಮಾಡುವಂತ ಸೇವೆಯನ್ನು ಹೆಚ್ಚಾಗಿ ಆಶೀರ್ವಿಸು, ಬಲಪಡಿಸಿ, ಇನ್ನು ಹೆಚ್ಚಿನ ಶಕ್ತಿ ಬಲವನ್ನು ಅವರು ಕೊಟ್ಟು ಸ್ವಾಮಿ, ಈ ಒಂದು ಕಾರ್ಯಕ್ರಮವು ಭೂಮಿಯ ಕಟ್ಟ ಕಡೆ ತಲುಪುವಂತೆ ಸ್ವಾಮಿ ನೀನು ಅದ್ಭುತ ಕಾರ್ಯವನ್ನು ಮಾಡು ಸ್ವಾಮಿ. ಕರ್ತಾನೆ ನಿನಗೆ ಸ್ತೋತ್ರ ಉಂಟಾಗಲಿ. ಈ ಕೂಟದಲ್ಲಿ ಇನ್ನು ಬರಬೇಕಾದರೂ ಆದಷ್ಟು ಬೇಗನೆ ಬಂದು ಸೇರಿ ದೇವರ ಒಂದು ವಾಕ್ಯಗಳನ್ನು ಕಲಿತು, ಆ ವಾಕ್ಯಗಳನ್ನು ಕಲಿತು ಆ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಇದರಿಗೆ ಮಾದರಿಯಾಗುವಂತೆ ನಾವು ನಡೆಯುವಂತೆ ನಮ್ಮನ್ನು ಎಚ್ಚರಿಸುತ್ತೇವೆ. ಕರ್ತಾನೆ ನಿನಗೆ ಸ್ತೋತ್ರ ಉಂಟಾಗಲಿ ಅಪ್ಪ. ಈ ಕೂಟದಲ್ಲಿ ಸೇರ್ತಕ್ಕಂಥ ಪ್ರತಿಯೊಂದು ಆತ್ಮಗಳನ್ನು, ಅವರ ಕುಟುಂಬಗಳನ್ನು, ಅವರ ಎಲ್ಲರನ್ನೂ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ನಿನ್ನ ರೆಕ್ಕೆಗಳಲ್ಲಿ ಮುಚ್ಚು ಮರ ಮಾಡಿ ಪ್ರತಿಯೊಂದು ಕುಟುಂಬವನ್ನು ನಿನ್ನ ಆಶೀರ್ವಿಸು, ಬಲಪಡಿಸು ಸ್ವಾಮಿ. ದೇವ, ಈ ಸಂಜೆ ವೇಳೆಯಲ್ಲಿ ಸ್ವಾಮಿ ಅವರು ನಿನ್ನಲ್ಲಿ ಕೂತು ಸ್ವಾಮಿ ನಿನ್ನ ಒಂದು ವಾಕ್ಯಗಳನ್ನು ಕೇಳಿ ಆ ವಾಕ್ಯಗಳೊಟ್ಟಿಗೆ ಅವರು ನಡೆಯುವಂತೆ, ಜೀವಿಸುವಂತೆ ಕರುಣಿಸಿ ಕಾಪಾಡು ಸ್ವಾಮಿ. ಕರ್ತ ನಿನಗೆ ಸ್ತೋತ್ರ ಉಂಟಾಗಲಿ, ಮಹಿಮುಂಟಾಗಲಿ ಸ್ವಾಮಿ. ಅಪ್ಪ ತಂದೆ, ಮತ್ತೊಂದು ಆವರ್ತಿ ಸ್ವಾಮಿ ಈ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದು ಪ್ರತಿಯೊಬ್ಬರಿಗೂ ಈ ಒಂದು ಅವಕಾಶ ಸಿಗುವಂತೆ ನೀನು ಮಾಡಪ್ಪ. ಎಷ್ಟೋ ಜನಗಳು ಸ್ವಾಮಿ ಈ ಸತ್ಯವೇದದ ವಾಕ್ಯಗಳನ್ನು ಸಿಕ್ಕದಿರ ಎಷ್ಟೋ ಜನಗಳು ಸ್ವಾಮಿ ಇದು ಮಾಡುವಾಗ ಅವ್ರಿಗೂ ಸ್ವಾಮಿ ಸತ್ಯವೇದದ ವಾಕ್ಯಗಳು ಸಿಗುವಂತೆ ನೀನು ಕಾರ್ಯ ಮಾಡಪ್ಪ. ನಿನಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತಾ ಇದ್ದೀನಿ ಸ್ವಾಮಿ. ಮುಂದಿನ ವಾಕ್ಯಗಳಿಗಾಗಿ ನಾನು ಸ್ತೋತ್ರ ಮಾಡ್ತಾ ಇದ್ದೀನಿ ಸ್ವಾಮಿ. ಬೋಧಕರು ತಿಳಿಸ್ಕೊಡುವಂತಹ ಪ್ರತಿಯೊಂದು ವಾಕ್ಯಗಳು ಕೂಡ ಸ್ವಾಮಿ ನಾವು ಕಲಿತು ಅದನ್ನು ನಾವು ಪ್ರತಿದಿನವೂ ಆ ವಾಕ್ಯಗಳೊಟ್ಟಿಗೆ ಜೀವಿಸುವಂತೆ ನಮ್ಮನ್ನು ಎಚ್ಚರಿಸು, ಕಾಯ್ದು ಕಾಪಾಡು. ನಿನಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತಾ ಇದ್ದೀನಿ ತಂದೆ. ಅಪ್ಪ, ಈ ಎಲ್ಲ ವಿಷಯಗಳನ್ನು ಸ್ವಾಮಿ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಈ ದಿನದಲ್ಲಿ ನಡೆದಂತ ಪ್ರತಿಯೊಂದು ಪ್ರಾರ್ಥನೆಗಳನ್ನು, ಸಭೆಗಳನ್ನು, ಸಭಾಪಾಲಕರನ್ನು, ಬೋಧಕರನ್ನು, ಅವರ ಕುಟುಂಬವನ್ನು ನೀನು ಮುಟ್ಟಿ ಆಶೀರ್ವದಿಸಿ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಸೇರಿ ನಿನ್ನ ನಾಮವನ್ನು ಅರಿತುಕೊಂಡು ಸ್ವಾಮಿ ನಿನಗೆ ಮಹಿಮೆ ತರುವಂತ ಮಕ್ಕಳಾಗಿ ಬೆಳೆದು ನಡೆಯುವಂತೆ ನಮ್ಮನ್ನೆಲ್ಲರನ್ನು ಕರುಣಿಸಿ ಕಾಪಾಡುತ್ತಾ ಬರಬೇಕೆಂದು ಪ್ರಭು ಯೇಸು ರಕ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ನಮ್ಮ ಜೀವವುಳ್ಳ ಯೇಸುವೆ. ಆಮೆನ್. ಆಮೆನ್. ಉತ್ತಮವಾದ ಪ್ರಾರ್ಥನೆಗಾಗಿ ಹಿರಿಯರಾದಂತ ಲೋಕ್ಯ ಸಂಕಲ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಒಂದು ಸುಂದರವಾದಂತ ಗೀತೆಯನ್ನ ಸಹೋದರಿ ವರಲಕ್ಷ್ಮಿ ಮತ್ತು ಅವರ ಕುಟುಂಬದವರು ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರ ನಾಮ ಸ್ತೋತ್ರ ಆಗ್ಲಿ. ಈ ಒಂದು ಸಂದರ್ಭವನ್ನ ನಮ್ಗೆ ಒದಗಿಸೋದಕ್ಕಾಗಿ ದೇವರಿಗೆ ಧನ್ಯವಾದಗಳನ್ನು ಕೊಡ್ತೇನೆ. ತಾಯಿಗೆ ತಾಯಿಯಾಗಿ, ತಂದೆಗೆ ತಂದೆಯಾಗಿ ಸಲಹಿದೆ ದೇವ ಯೇಸುವೆ. ಶರಣಾದೆ ನಿನಗೆ ದೇವನೇ. ತಾಯಿಗೆ ತಾಯಿಯಾಗಿ, ತಂದೆಗೆ ತಂದೆಯಾಗಿ ಸಲಹಿದೆ ದೇವ ಯೇಸುವೆ. ಶರಣಾದೆ ನಿನಗೆ ದೇವನೇ. ನನ್ನ ತಂದೆ ನೀನೇ ನನಗೆಲ್ಲ, ತಪ್ಪಲಿನ ತಂದೆ ನೀನೇ ನನಗೆಲ್ಲ. ತಾಯಿಗೆ ತಾಯಿಯಾಗಿ, ತಂದೆಗೆ ತಂದೆಯಾಗಿ ಸಲಹಿದೆ ದೇವ ಯೇಸುವೆ. ಶರಣಾದೆ ನಿನಗೆ ದೇವನೇ. ಬಳಲಿತು ಈ ಜೀವ ಚಿಂತೆ ದುಃಖದಿಂದ, ಸಂತೈಸಿದೆ ದೇವಾನಿ ಕರುಣೆಯಿಂದ. ಬಳಲಿತು ಈ ಜೀವ ಚಿಂತೆ ದುಃಖದಿಂದ, ಸಂತೈಸಿದೆ ದೇವಾನಿ ಕರುಣೆಯಿಂದ. ಮಾರ್ಗವು ನೀನೇ, ಸತ್ಯವು ನೀನೇ, ಈ ಮಣ್ಣಿನ ದೇಹಕ್ಕೆ ಜೀವವು ನೀನೆ. ತಾಯಿಗೆ ತಾಯಿಯಾಗಿ, ತಂದೆಗೆ ತಂದೆಯಾಗಿ ಸಲಹಿದೆ ದೇವ ಯೇಸುವೆ. ಶರಣಾದೆ ನಿನಗೆ ದೇವನೇ. ಬಾಳಲಿ ಬರೀ ಇರುಳು ತುಂಬಿ ಬಂದಾಗ, ಬದುಕೆ ಗೋಳಾಗಿ ನಾ ಸೋತಾಗ. ಬಾಳಲ್ಲಿ ಬರೀ ಇರುಳು ತುಂಬಿ ಬಂದಾಗ, ಬದುಕೆ ಗೋಳಾಗಿ ನಾ ಸೋತಾಗ. ಬೆಳಕಾಗಿ ಬಂದೆ, ಬಾಳನ್ನು ಬೆಳಗಿಸಿದೆ,
ಈ ಜೀವಕ್ಕೆ ಅರ್ಥ ನೀನೇ ನೀಡಿದೆ. ತಾಯಿಗೆ ತಾಯಿಯಾಗಿ, ತಂದೆಗೆ ತಂದೆಯಾಗಿ ಸಲಹಿದೆ ದೇವ ಯೇಸುವೆ. ಶರಣಾದೆ ನಿನಗೆ ದೇವನೇ. ಆಮೇನ್. ಥ್ಯಾಂಕ್ ಯು ಸರ್. ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಈ ದಿನದ ಪಾಠವನ್ನ ನಡೆಸಿಕೊಡಲು ನಮ್ಮ ಜೊತೆಯಲ್ಲಿ ಹಿರಿಯ ಬೋಧಕರಾದಂತ ಪ್ರಸನ್ನ ಕುಮಾರ್ ಇರ್ತಕ್ಕಂಥದ್ದು ಬಹಳ ಸಂತೋಷ. ಈ ವಾರದ ಪಾಠಗಳನ್ನ ನಡೆಸಿಕೊಳ್ಳಲು ಕೇಳಿಕೊಳ್ಳುವಾಗ ತುಂಬ ಹೃದಯದಿಂದ ಒಪ್ಪಿಕೊಂಡು ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾರೆ. ದೇವರ ಸೇವೆಯಲ್ಲಿ ಹೆಚ್ಚಿನ ವಾಕ್ಯದ ಬಲದಿಂದ ಆ ಸೇವೆಯ ಮಾಡಿ ಅನೇಕ ಆತ್ಮಗಳನ್ನ ದೇವರ ಸನ್ನಿಧಾನಕ್ಕೆ ನಡೆಸಿ ದಿನನಿತ್ಯವೂ ದೇವರ ಸೇವೆಯಲ್ಲಿ ಸಂಪೂರ್ಣವಾಗಿ ಉಪಯೋಗಿಸಲ್ಪಡುತ್ತಿರುವಂತ ಉತ್ತಮವಾದಂತಹ ಬೋಧಕರು. ಅವರನ್ನ ಈ ಸಮಯದಲ್ಲಿ ಈ ಸಂಜೆ ಈ ಪಾಠವನ್ನ ನಡೆಸಿಕೊಡಲು ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಾನು ಸ್ವಾಗತಿಸ್ತೇನೆ ಹಾಗೂ ಈ ದಿನದ ಪಾಠವನ್ನು ನಡೆಸಿಕೊಡಬೇಕೆಂಬುದಾಗಿ ಅವರಲ್ಲಿ ಕೇಳ್ಕೊಳ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ತ್ರೈಮಾಸಿಕದ ಹಂತಕ್ಕೆ ಬಂದಿದ್ದೇವೆ. ಕೊನೆಯ ಪಾಠಕ್ಕೆ ಬಂದಿದ್ದೇವೆ. ಮೊದಲನೇ ಪಾಠದಲ್ಲಿ ಯೋಹಾನನು ಕ್ರಿಸ್ತನನ್ನ ಪರಿಚಯ ಮಾಡಿಕೊಟ್ಟನು. ಯೇಸು ಕ್ರಿಸ್ತನನ್ನ ಬಹಳ ವಿಶೇಷವಾದ ರೀತಿಯಲ್ಲಿ ಯೋಹಾನನ ಸುವಾರ್ತೆ ವರ್ಣಿಸುತ್ತಿದೆ. ಈಗಾಗಲೇ ಮೊದಲೇ ಒಂದ್ಸರಿ ನಿಮ್ಗೆ ಹೇಳಿರಬಹುದು, ನಾನು 4 ಸುವಾರ್ತೆಗಳಲ್ಲಿ ಯೇಸು ಕ್ರಿಸ್ತನನ್ನು ವಿವಿಧವಾಗಿ ವೈವಿಧ್ಯಮಯವಾಗಿ ವರ್ಣಿಸುತ್ತಾರೆ. ಮತ್ತಾಯನ ಬರೆದ ಸುವಾರ್ತೆ ಯೇಸು ಸ್ವಾಮಿಯನ್ನು ಒಬ್ಬ ಮೆಸ್ಸಿಯನು, ರಾಜಾದಿರಾಜರಾದಂತ ಮೆಸ್ಸಿಯನ್, ಕಿಂಗ್ಲಿ ಮೆಸ್ಸಯ್ಯ ಎಂಬುದಾಗಿ ಪರಿಚಯ ಮಾಡಿಕೊಡುತ್ತದೆ. ಮಾರ್ಕನು ಬರೆದ ಸುವಾರ್ತೆ ಯೇಸು ಸ್ವಾಮಿಯನ್ನು ಅದ್ಭುತಗಳನ್ನು ಮಾಡುವ ಒಬ್ಬ ದೇವರು ಎಂಬುದಾಗಿ ಕಳೆದ ತ್ರೈಮಾಸಿಕದಲ್ಲಿ ಮಾರ್ಕನ ಪುಸ್ತಕವನ್ನು ನಾವು ಕಲಿತುಕೊಂಡಿದ್ದೇವೆ. ಲೂಕನ ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಪಾಪಿಗಳಿಗೆ ಸ್ನೇಹಿತನು, ಪಾಪಿಗಳನ್ನ ಪ್ರೀತಿಸುವವನು, ಪಾಪಿಗಳನ್ನ ರಕ್ಷಿಸುವವನು ಎಂಬುದಾಗಿ ಲೂಕನ ಬರೆದ ಸುವಾರ್ತೆಯಲ್ಲಿ ಪರಿಚಯ ಮಾಡಿಕೊಡುತ್ತದೆ. ಆದರೆ ಯೋಹಾನ ಬರೆದ ಸುವಾರ್ತೆಯಲ್ಲಿ 21 ಅಧ್ಯಾಯಗಳಲ್ಲೂ ಸಹ ಯೇಸು ಕ್ರಿಸ್ತನ ಅದ್ಭುತವಾದ ಚಿತ್ರಣವನ್ನ ಆತನು ವರ್ಣಿಸುತ್ತಾನೆ. 21 ಅಧ್ಯಾಯಗಳಲ್ಲೂ ಸಹ ಈ 3 ಸುವಾರ್ತೆಗಳಲ್ಲಿ ನಾವು ಒಂದೊಂದು ಪದದಲ್ಲಿ ಯಾವ ಬರಹಗಾರ, ಯಾವ ಸಂಪಾದಕ ಹೇಗೆ ವರ್ಣಿಸಿದ್ದಾರೆ ಎಂಬುದನ್ನು ತಿಳಿಸಿದ್ದೇವೆ. ಆದ್ರೆ when it comes to book of John, ಯೋಹಾನ್ ಬರೆದ ಸುವಾರ್ತೆ ಬರುವಾಗ all 21 chapters is talking about Jesus, work of Jesus. ಯೇಸು ಕ್ರಿಸ್ತನ ಕೆಲಸ, ಯೇಸು ಕ್ರಿಸ್ತನ ವರ್ಣನೆ ಇದೆ. ದ ಪೋರ್ಟ್ರೇಯಲ್ ಆಫ್ ಕ್ರೈಸ್ಟ್. ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಪರಿಚಯ ಮಾಡ್ತೇನೆ, ಯಾಕೆಂದ್ರೆ ಇಡೀ ವಾರವೆಲ್ಲ ನಾವು ಈ ಕೊನೆಯ ಅಧ್ಯಾಯವನ್ನ ನಾವು ಕಲಿಲಿಕ್ಕೆ ಹೋಗ್ತೇವೆ. ಕೊನೆಯ ಅಧ್ಯಾಯದಲ್ಲಿ 24ನೇ ವಚನವನ್ನು ನಾವು ಗಮನಿಸುವಾಗ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಯೇಸು ಕ್ರಿಸ್ತನ ಬಗ್ಗೆ, ಆತನ ವಿಷಯಗಳ ಬಗ್ಗೆ ಇನ್ನೂ ಹೆಚ್ಚಾಗಿ ಬರೆಯಬಹುದಾಗಿತ್ತು. 25 ಹೇಳ್ತಕ್ಕಂಥದ್ದು, ಇದಲ್ಲದೆ ಯೇಸು ಮಾಡಿದ್ದು ಇನ್ನೂ ಬಹಳವಿದೆ,
ಅದನ್ನೆಲ್ಲ ಒಂದೊಂದಾಗಿ ಬರೆಯುವುದಾದರೆ ಬರೆಯಬೇಕಾದ ಪುಸ್ತಕಗಳನ್ನು ಲೋಕವೇ ಇಡಿಸದೆ ಹೋದಿತೆಂದು ನಾನು ನೆನೆಸುತ್ತೇನೆ ಎಂಬುದಾಗಿ ಯೋಹಾನನು ತಿಳಿಸುವಂತನಾಗಿದ್ದಾನೆ. ಅಂದಮೇಲೆ ಎಷ್ಟು ವಿಷಯಗಳು ಅಡಕವಾಗಿದೆ ಯೇಸು ಕ್ರಿಸ್ತನ ಬಗ್ಗೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯ ನನ್ನ ಸ್ನೇಹಿತರೆ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನನ್ನು ದೇವ ಕುಮಾರನು ಎಂಬುದಾಗಿ ಪರಿಚಯ ಮಾಡುತ್ತಾರೆ, ಸನ್ ಆಫ್ ಗಾಡ್. 2ನೇ ಅಧ್ಯಾಯದಲ್ಲಿ ಮನುಷ್ಯ ಕುಮಾರನು ಎಂಬುದಾಗಿ ಯೋಹಾನನು ವರ್ಣಿಸುತ್ತಾನೆ. 3ನೇ ಅಧ್ಯಾಯದಲ್ಲಿ ಆತನನ್ನು ಒಬ್ಬ ದೈವಿಕ ಶಿಕ್ಷಕ, ದೈವಿಕ ಗುರು ಎಂಬುದಾಗಿ ವರ್ಣಿಸುತ್ತಾರೆ. 4ನೇ ಅಧ್ಯಾಯದಲ್ಲಿ ಆತನು ಆತ್ಮಗಳನ್ನ ಗೆಲ್ಲುವ ಶಕ್ತಿ ಆತನಿಗಿದೆ ಎಂಬುದಾಗಿ, 5ನೇ ಅಧ್ಯಾಯದಲ್ಲಿ ಆತನು ವೈದ್ಯರಿಗೆಲ್ಲ ವೈದ್ಯನು ಎಂಬುದಾಗಿ ವರ್ಣಿಸಲ್ಪಟ್ಟಿದೆ. ಎಷ್ಟೋ ವ್ಯಕ್ತಿಗಳನ್ನ ಗುಣಪಡಿಸಿರುವುದನ್ನ ಅಧ್ಯಾಯದಲ್ಲಿ ನೋಡ್ತೇವೆ. 6ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ನಿಜವಾದ ಜೀವದ ರೊಟ್ಟಿ. 7ನೇ ಅಧ್ಯಾಯದಲ್ಲಿ ಆತನು ಜೀವ ಜಲ. 8ನೇ ಅಧ್ಯಾಯದಲ್ಲಿ ಆತನು ಬಲಹೀನರಿಗೆ ಶಕ್ತಿಯನ್ನು ನೀಡತಕ್ಕಂಥವನು. 9ನೇ ಅಧ್ಯಾಯದಲ್ಲಿ ಆತನು ಇಡೀ ಲೋಕಕ್ಕೆ ಬೆಳಕಾಗಿದ್ದಾನೆ. 10ನೇ ಅಧ್ಯಾಯದಲ್ಲಿ ಆತನು ಒಳ್ಳೆಯ ಕುರುಬನು. 11ನೇ ಅಧ್ಯಾಯದಲ್ಲಿ ನಾನೇ ಪುನರುತ್ಥಾನವು ಜೀವವು ಆಗಿದ್ದೇನೆ ಎಂಬುದಾಗಿ. 12ನೇ ಅಧ್ಯಾಯದಲ್ಲಿ ಆತನು ರಾಜಾದಿ ರಾಜನಾಗಿ ವರ್ಣಿಸಲ್ಪಟ್ಟಿದ್ದಾನೆ. 13ನೇ ಅಧ್ಯಾಯದಲ್ಲಿ ಆತನು ಒಂದು ದೀನ ಸ್ವಭಾವವನ್ನ, ದೀನ ಸ್ಥಾನವನ್ನ, ಅದನ್ನೇ ತಾನೇ ಕರ್ತನ ರಾತ್ರ ಭೋಜನ ಕೂಟ ವರ್ಣನೆ ಮಾಡತಕ್ಕಂಥದ್ದು ಯೋಹಾನ 13ನೇ ಅಧ್ಯಾಯದಲ್ಲಿ. ಈ ಟೇಕ್ಸ್ ದ ಪ್ಲೇಸ್ ಆಫ್ ಅ ಸರ್ವೆಂಟ್, ಒಬ್ಬ ಸೇವಕನ ಸ್ಥಾನವನ್ನು ತೆಗೆದುಕೊಳ್ಳುತ್ತಾರೆ. 14ನೇ ಅಧ್ಯಾಯದಲ್ಲಿ ಆತನು ಸಂತೈಸುವ ದೇವರಾಗಿದ್ದಾರೆ. 15ನೇ ಅಧ್ಯಾಯದಲ್ಲಿ ಆತನು ನಿಜವಾದ ದ್ರಾಕ್ಷಿಯ ಬಳ್ಳಿ. 16ನೇ ಅಧ್ಯಾಯದಲ್ಲಿ ಆತನು ಪವಿತ್ರಾತ್ಮನನ್ನು ನಮಗೆ ಒದಗಿಸುವ ಕ್ರಿಸ್ತನು ಎಂಬುದಾಗಿ. 17ನೇ ಅಧ್ಯಾಯದಲ್ಲಿ ಆತನು ನಮ್ಮ ಪರವಾಗಿ ಮಧ್ಯಸ್ಥಿಕೆಯನ್ನು ವಹಿಸ್ತಕ್ಕಂಥ ದೇವರು ಎಂಬುದಾಗಿ. 18ನೇ ಅಧ್ಯಾಯದಲ್ಲಿ ಆತನು ನಮಗೋಸ್ಕರ ಆ ಶಿಲುಬೆಯ ಮೇಲೆ ಪಟ್ಟಂತ ಕಷ್ಟವನ್ನ ನಮ್ಮ ಪರವಾಗಿ ಆತನು ಕಷ್ಟಪಟ್ಟ ಮಾದರಿಯ ಜೀವಿತ ನಡೆಸಿದವನು. 19ನೇ ಅಧ್ಯಾಯದಲ್ಲಿ ಆತನು ಎತ್ತಲ್ಪಟ್ಟ ರಕ್ಷಕನು ಎಂಬುದಾಗಿ ವರ್ಣಿಸಲ್ಪಟ್ಟಿದೆ. 20ನೇ ಅಧ್ಯಾಯದಲ್ಲಿ ಆತನು ಮರಣವನ್ನ ಜಯಿಸಿದನು ಎಂಬುದಾಗಿ ಕಳೆದ ವಾರ ಪಾಠದಲ್ಲಿ ನಾವು ಕಲಿತುಕೊಂಡಿದ್ದೇವೆ. ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ, ಮರಣವೇ ನಿನ್ನ ಜಯವೆಲ್ಲಿ ಎಂಬುದಾಗಿ ಮರಣವನ್ನ ಗೆದ್ದು ಬಂದಂತ ಕ್ರಿಸ್ತನು. ಕೊನೆಯ ಅಧ್ಯಾಯದಲ್ಲಿ 21ನೇ ಅಧ್ಯಾಯದಲ್ಲಿ ಪ್ರತಿ ಒಬ್ಬ ನಿರಾಶಿತ, ದುಃಖಿತ, ದೂರ ಹೋಗಿರುವ ಪಾಪಿಯನ್ನ ವಿಮೋಚಿಸುವ ದೇವರು ಆತನಾಗಿದ್ದಾನೆ ಎಂಬುದಾಗಿ ಎಲ್ಲಾ ವರ್ಣನೆಯನ್ನ 21 ಅಧ್ಯಾಯಗಳಲ್ಲೂ ನಾವು ನೋಡುತ್ತೇವೆ. 13ನೇ ಪಾಠಕ್ಕೆ ಬರುವಾಗ ಮುಕ್ತಾಯ, ಎಪಿಲೋಗ್ ಎಂಬುದಾಗಿ ಹೇಳುವಾಗ ಕೊನೆಯಲ್ಲ, ಮುಕ್ತಾಯ. ಆ ಮುಕ್ತಾಯದಲ್ಲಿ ಇನ್ನೂ ಸಹ ಯೇಸು ಕ್ರಿಸ್ತನನ್ನ, ಆತನ ವಾಕ್ಯವನ್ನ ಹೆಚ್ಚಾಗಿ ತಿಳಿದುಕೊಳ್ಳುವುದು. ಒಂದ್ ವೇಳೆ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಕೇವಲ 33 ವರ್ಷಗಳ ಸೇವೆಯಲ್ಲಿ ಇದ್ದು ಸಾಕು, ಇನ್ನು ಮೇಲೆ ನಿಮಗೆ ನನ್ನ ವಿಷಯವಾಗಿ ಹೆಚ್ಚಿನ ಮಾಹಿತಿ ಬೇಡ, ನಾನಿದ್ದಷ್ಟಕ್ಕೆ ಸಾಕು ಎಂಬುದಾಗಿ ಹೇಳಿದ್ದರೆ ಇವತ್ತು ನಾನು ಮತ್ತು ನೀವು ಆ ಸ್ವಾಮಿಯ ಬಗ್ಗೆ ಇನ್ನೂ ತಿಳಿದುಕೊಳ್ಳುತ್ತಿರಲಿಲ್ಲ. ಮಾರ್ಕನು ಬರೆದ ಸುವಾರ್ತೆ, ಯೇಸು ಕ್ರಿಸ್ತನು ಕೊನೆಯದಾಗಿ ಗಲಿಲಾಯದಲ್ಲಿ ಭೇಟಿಯಾದನು ಎಂಬುದಾಗಿ ಕಲಿತುಕೊಂಡೆವು. ಅದೇ ರೀತಿಯಲ್ಲಿ ಯೋಹಾನನು ಸಹ ಆ ಸುವಾರ್ತೆಯಲ್ಲಿ ನಾವು ಗಲಿಲಾಯದಲ್ಲಿ ಹೇಗೆ ಭೇಟಿಯಾದನು ಎಂಬುದಾಗಿ ನೋಡಿದೆ. ನಿನ್ನೆ ಇದರ ಪರಿಚಯ ನಮಗಾಗಿದೆ. ಇವತ್ತು ಆ ಗಲಿಲಾಯದಲ್ಲಿ ಆದಂತ ಒಂದು ವಿಶಿಷ್ಟವಾದ ಘಟನೆಯನ್ನ ನಾವು ಕಂಡುಕೊಳ್ಳೋಣ.
ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯವು ಒಂದು ವಿಶೇಷವಾದ ಉದ್ದೇಶದಿಂದ ಅಂತ್ಯಗೊಳ್ಳುತ್ತದೆ. ಅಲ್ಲಿ ಈ ಅಧ್ಯಾಯ ಮುಕ್ತಾಯ ಆಗಬೇಕು. ಆದ್ರೆ 21ನೇ ಅಧ್ಯಾಯವು ಮತ್ತೊಮ್ಮೆ ಶಿಷ್ಯರು ಬನ್ನಿ ನಾವು ಗಲಿಲಾಯಕ್ಕೆ ಹೋಗೋಣ. ಆ ಗಲಿಲಾಯದಿಂದಲೇ ಪ್ರಾರಂಭವಾದಂತ ಅವರ ಉದ್ಯೋಗ. ಯಾವುದು ಅವರ ಉದ್ಯೋಗ? ನಮ್ಮೆಲ್ಲರೂ ತಿಳಿದಿರುವ ಹಾಗೆ ಮೀನು ಹಿಡಿಯುವ ಉದ್ಯೋಗ. ಆಯ್ತು, ಸ್ವಾಮಿ ಸತ್ತಾಯ್ತು, ಸ್ವಾಮಿ ಹೂಣಲ್ಪಟ್ಟಾಯ್ತು. ನಮಗೆ ಆತನ ಪುನರುತ್ಥಾನದ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ನಾವು ಮತ್ತೊಮ್ಮೆ ನಮ್ಮ ಕೆಲಸಕ್ಕೆ ಹೋಗೋಣ. ಪೇತ್ರನು ನಾಯಕತ್ವವನ್ನು ವಹಿಸ್ಕೊಳ್ತಾನೆ, ಮುಂಚೂಣಿಯಲ್ಲಿರ್ತಾನೆ. 12 ಶಿಷ್ಯರಲ್ಲೂ ಸಹ ನಾಯಕತ್ವದ ಗುಣವುಳ್ಳವನು ಪೇತ್ರನು. ಪ್ರತಿಯೊಂದು ಕಾರ್ಯದಲ್ಲೂ ಮುಂಚೂಣಿಯಲ್ಲಿರ್ತಕ್ಕಂಥವನು ಪೇತ್ರನು. ಆ ಪೇತ್ರನು ಹೇಳ್ತಾನೆ, ಬನ್ನಿ ಮತ್ತೊಮ್ಮೆ ನಾವು ಆ ಗಲಿಲಾಯಕ್ಕೆ ಹೋಗಿ ನಮ್ಮ ಹಳೆಯ ಉದ್ಯೋಗವನ್ನ ಪ್ರಾರಂಭ ಮಾಡೋಣ. Let us begin the work that we started in the beginning. ಮುಗೀತು. ಇನ್ಮೇಲೆ ಸ್ವಾಮಿ ನಮ್ಮ ಜೊತೆಯಲ್ಲಿಲ್ಲ, ನಮಗೆ ಆಧಾರ ಇಲ್ಲ, ನಮಗೆ ಆಶ್ರಯ ಇಲ್ಲ, ನಮ್ಮನ್ನು ನೋಡಿಕೊಳ್ಳುವವರಿಲ್ಲ. We have to get back to that work. ಬನ್ನಿ ಕೆಲಸಕ್ಕೆ ಹೋಗೋಣ ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನ ಮರಣದ ತನಕ ಶಿಷ್ಯರಲ್ಲಿ ಒಂದು ಬದಲಾವಣೆ ಎಂಬತಕ್ಕಂಥದ್ದು ಕಂಡು ಬರಲಿಲ್ಲ. ಎಷ್ಟು ಸಾರಿ ಸ್ವಾಮಿ ಅವರಿಗೆ ತಿಳಿಸಿಕೊಟ್ಟಾಗಿಯೂ ಸಹ ಅಸತ್ಯ ಎಂಬತಕ್ಕಂಥದ್ದು ಕೇವಲ ಮೆದುಳಿಗೆ ಹೋಯಿತೋ ಹೊರತೋ ಹೃದಯಕ್ಕೆ ನಾಟಲಿಲ್ಲ. ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಹೆಡ್ ನಾಲೆಡ್ಜ್ is dangerous. God wants us to have heart knowledge. ಪ್ರಿಯರೇ, ಮೆದುಳಿನಲ್ಲಿ ಬಂದಂತ ಆ ಜ್ಞಾನ ಹೃದಯಕ್ಕೆ ಪರಿವರ್ತನೆ ಆಗಬೇಕು. ಯಾಕೆಂದ್ರೆ ಯೇಸು ಸ್ವಾಮಿ ಹೃದಯವನ್ನು ನೋಡುವ ದೇವರು. He is longing for a heart change and not a head change. ಇವತ್ತು ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ತಿಳಿದಿರುವವರಲ್ಲಿ ನನಗೆ ಎಲ್ಲವೂ ಗೊತ್ತು ಎಂಬತಕ್ಕಂತ ಹೆಡ್ ನಾಲೆಡ್ಜ್ ಇದೆ, ಅಂದ್ರೆ ಮೆದುಳಿನಲ್ಲಿ ಇದೆ. ಎಷ್ಟೋ ಜನರಿಗೆ ಆದಿಕಾಂಡದಿಂದ ಪ್ರಕಟಣೆವರೆಗೆ ಸರಳವಾಗಿ ಕೊಟೇಶನ್ಸ್ ನ ಕೋಟ್ ಮಾಡ್ತಕ್ಕಂಥದ್ದು, ವಚನಗಳನ್ನ ಹೇಳ್ತಕ್ಕಂಥದ್ದು ಬಹಳ ಸುಲಭ. ಐ ನೋ ದ ಬೈಬಲ್. ಸ್ವಾಮಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ಇವರಿಗೆಲ್ಲ. ತನ್ನ ಶಿಷ್ಯರಿಗೆ ಕೇಳಿದ ಹಾಗೆ ಕೇಳ್ತಕ್ಕಂಥ ಪ್ರಶ್ನೆ. ಈ ಒಂದು ಜ್ಞಾನ ನಿಮ್ಮ ಹೃದಯವನ್ನ ಬದಲಾವಣೆ ಮಾಡಿದೆಯಾ? ಒಂದು ವೇಳೆ ನಮಗೆ ತಿಳಿದಿರ್ತಕ್ಕಂಥ ಇಷ್ಟೊಂದು ಬೈಬಲ್ ನಾಲೆಡ್ಜ್, ಇಷ್ಟೊಂದು ಡಾಕ್ಟರಲ್ ನಾಲೆಡ್ಜ್, ಇಷ್ಟೊಂದು ಥಿಯಾಲಜಿ, ಇವೆಲ್ಲವನ್ನ ಶೇಖರಣೆ ಮಾಡಿ ನಾವು ನಮ್ಮನ್ನ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು. ಇವು ನನ್ನ ಜೀವಿತವನ್ನ ಬದಲಾಯಿಸಿದೆಯಾ? ನನ್ನ ಹೃದಯವನ್ನ ದೀನನಾಗಿ ಮಾಡಿದೆಯಾ? ನನ್ನನ್ನ ಹೊಸ ವ್ಯಕ್ತಿಯನ್ನಾಗಿ ಮಾಡಿದ್ಯಾ? ವೆರಿ ಇಂಪಾರ್ಟೆಂಟ್. ಎಜಿಕೇಲನ ಬರೆದ ಪ್ರವಾದನ ಗ್ರಂಥ 26ನೇ ಅಧ್ಯಾಯ 36ನೇ ವಚನವನ್ನು ನೀವು ಗಮನಿಸುವಾಗ ಪ್ರವಾದಿಯಾದ ಎಜಿಕೇಲ್ ಹೇಳ್ತಕ್ಕಂಥದ್ದು, ಸ್ವಾಮಿ ನಿಮ್ಮ ಕಲ್ಲು ಹೃದಯವನ್ನು ತೆಗೆದು ಹಾಕಿ ಮೃದುವಾದ ಹೃದಯವನ್ನು ಕೊಡಲು ಇಷ್ಟಪಡುತ್ತಾನೆ. ಯಾಕೆಂದ್ರೆ ಕಲ್ಲು ಹೃದಯ ಏನನ್ನು ಸಹ ಸಂಗ್ರಹಣೆ ಮಾಡಿಕೊಳ್ಳುವ ಶಕ್ತಿ ಅದಕ್ಕಿಲ್ಲ. ಮೃದುವಾದ ಹೃದಯ
ತಪ್ಪುಗಳನ್ನ ತಿದ್ದಿಕೊಳ್ಳುತ್ತದೆ, ನಮ್ಮನ್ನ ದೀನನಾಗಿ ಮಾಡುತ್ತದೆ. ನಾನು ತಪ್ಪು ಮಾಡುತ್ತಿದ್ದೇನೆ ಎಂಬತಕ್ಕಂಥ ಮನವರಿಕೆ ಆಗುತ್ತದೆ. ನನಗೆ ಬದಲಾವಣೆ ಬೇಕು ಎಂಬುದಾಗಿ ಮನಸ್ಸು ಹೇಳುತ್ತದೆ. The mind will not tell you, but your heart will tell you that you are wrong. ಪೇತ್ರನು ಆ ಸಮಯದಲ್ಲಿ ದುಡುಕ್ತಿದ್ದ, ಹೀಗೆ ಆಗಬೇಕು, ಹಾಗೆ ಆಗಬೇಕು. ಯಾಕೆಂದ್ರೆ his mind was occupied with that activities. ಪ್ರಿಯರೇ, ಶಿಷ್ಯರ ಹಾಗೆ ನಾವು ಸಹ ಆ ಕಠಿಣ ಹೃದಯದವರಾಗಬಾರದು ಎಂಬುದಾಗಿ ಸ್ವಾಮಿ ಮತ್ತೊಮ್ಮೆ ಶಿಷ್ಯರ ಬಳಿಯಲ್ಲಿ ಬರುತ್ತಾನೆ. ಆ ಗಲಿಲಾಯಕ್ಕೆ ಹೋಗಿ ಅವರು ಮೀನುಗಳನ್ನ ಹಿಡಿಯುತ್ತಿರುವಾಗ ಇದಕ್ಕಿಂತಲೂ ಮುಂಚಿತವಾಗಿ ಯೇಸು ಕ್ರಿಸ್ತನು 3 ಸಾರಿ ಅವರ ಬಳಿಗೆ ಬಂದನು. ಆ ರಾತ್ರಿ ಅವ್ರು ಹೋಗ್ತಾರೆ, ನಿರಾಶಿತ ಹೃದಯ. ಇನ್ನು ಮೇಲೆ ನಮ್ಗೆ ಯಾರು ಆಶ್ರಯ ಇಲ್ಲ. ವಿ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ಅವರ್ ವರ್ಕ್, ಗೋ ಬ್ಯಾಕ್ ಅಂಡ್ ಡೂ ದ ಓಲ್ಡ್ ಥಿಂಗ್ಸ್. ಸ್ವಾಮಿ ಅವರನ್ನ ನೋಡಿ ಹೇಳ್ತಾನೆ, ಯಾರೋ ಒಬ್ಬ ವ್ಯಕ್ತಿ, ಅಪರಿಚಿತವಾದಂತ ವ್ಯಕ್ತಿ ಒಂದು ಸ್ವರವನ್ನ ಅವರಿಗೆ ಕೊಟ್ಟು, ನೀವು ಮೀನ್ ಹಿಡಿತಾ ಇದ್ದೀರಾ? ಇಡೀ ರಾತ್ರಿ ಅವರು ಮೀನ್ ಹಿಡಿದಾಗ 1 ಮೀನು ಸಹ ಸಿಕ್ಲಿಲ್ಲ. ಅಲ್ಲಿ ಪೇತ್ರನಿದ್ದನು, ತೋಮನಿದ್ದನು, ನತಾನೆಲ್ಲಿದ್ದನು, ಜೆಬೆದನ ಮಕ್ಕಳು ಇನ್ನಿಬ್ಬರು ಕೂಡ ಇದ್ರು. ಇವರೆಲ್ಲರೂ ಸಹ ಮೀನು ಹಿಡಿಯುವುದರಲ್ಲಿ ಎಕ್ಸ್ಪರ್ಟ್ಸ್. ದಟ್ ವಾಸ್ ದೇರ್ ಪ್ರೊಫೆಷನ್. ಅದೇ ಅವರ ಉದ್ಯೋಗ. ಇದಕ್ಕೂ ಮುಂಚಿತವಾಗಿ ಯೇಸು ಕ್ರಿಸ್ತನು ಅವರನ್ನ ಕಂಡುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಇವರು ಮೀನು ಹಿಡಿಯುವ ಬೆಸ್ತರಾಗಿದ್ರು. ಅಂಡ್ ದಟ್ ವಾಸ್ ದೇರ್ ಲೈವ್ಲಿಹುಡ್. ಅವರ ಜೀವನೋಪಾಯಕ್ಕೆ ಅದೇ ಅವರಿಗೆ ಆದಾಯ. ಆದ್ರೆ ಸ್ವಾಮಿ ಇವರ ಒಂದು ಚಾಣಾಕ್ಷತನವನ್ನು ನೋಡಿ, ಶ್ರದ್ಧೆಯನ್ನು ನೋಡಿ, ಶ್ರಮವನ್ನ ನೋಡಿ, ಇವರ ಕಷ್ಟವನ್ನು ಗುರುತಿಸಿ ಸ್ವಾಮಿ ಅಂದುಕೊಂಡನು, ಇವರು ನನ್ನ ಶಿಷ್ಯರಾಗ್ಲಿಕ್ಕೆ ಯೋಗ್ಯರು. ಯಾಕೆಂದ್ರೆ ಇಡೀ ರಾತ್ರಿ ಇವರು ಆ ಚಳಿಯಲ್ಲಿ, ಆ ಬಿರುಗಾಳಿಯಲ್ಲಿ, ಆ ನೀರಿನಲ್ಲಿ ಅಷ್ಟೊಂದು ಕಷ್ಟವನ್ನ ಪಟ್ಟು ಮೀನನ್ನ ಹಿಡಿದು ತಮ್ಮ ಜೀವಿತವನ್ನ ನಡೆಸಿಕೊಳ್ಳುವುದಾದರೆ, ಇವರು ನನಗೋಸ್ಕರ ಮನುಷ್ಯರನ್ನು ಹಿಡಿಯುವ ಬೆಸ್ತರಾಗಬಹುದು ಎಂಬುದಾಗಿ ಸ್ವಾಮಿ ಆಲೋಚನೆ ಮಾಡ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಸ್ವಾಮಿಗೆ ಗೊತ್ತು ನಮ್ಮನ್ನ ಕರೆಯುವಾಗ ನಾವೇನಾಗಬಹುದು ಎಂಬುದಾಗಿ. ಅದಕ್ಕೋಸ್ಕರ ಸ್ವಾಮಿ ಅನೇಕ ವಚನಗಳನ್ನು ನಮಗೆ ತಿಳಿಸ್ತಕ್ಕಂಥದ್ದು, ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನ ಆರಿಸಿಕೊಂಡಿದ್ದೇನೆ ಎಂಬುದಾಗಿ. ಇವತ್ತಿನ ಪಾಠದಲ್ಲಿ ನಾವು ಕಲಿಯತಕ್ಕಂಥ ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ಪೇತ್ರನ ಮೂಲಕವಾಗಿ, ಶಿಷ್ಯರ ಮೂಲಕವಾಗಿ ಈ ಒಂದು ಫೇಲಿಯರ್, ಇಡೀ ರಾತ್ರಿ ಅವರು ಕಷ್ಟಪಡುವಾಗ ಸೋತೋದ್ರು, ಆಯಾಸಗೊಂಡ್ರು, 1 ಮೀನು ಸಿಕ್ಲಿಲ್ಲ. ಯೇಸು ಸ್ವಾಮಿ ಅವರಿಗೆ ಬಂದು ಹೇಳ್ತಾನೆ, ನೀವು ದೋಣಿಯ ಬಲಗಡಿಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಮರು ಮಾತಾಡಲಿಲ್ಲ. ಯಾರಪ್ಪ ಈ ಅಪರಿಚಿತವಾದಂತ ವ್ಯಕ್ತಿ? ಎಲ್ಲಿಂದ ಬರ್ತಾ ಇದೆ ಸ್ವರ? ಯಾರು ಹೇಳಿದ್ರು ಇದನ್ನ ಎಂಬುದಾಗಿ. ಯಾಕೆಂದ್ರೆ ನಮಗ್ ಗೊತ್ತು, ನಾವು ಇಡೀ ರಾತ್ರಿ ಕಷ್ಟಪಟ್ಟಿದ್ದೇವೆ, ಆದ್ರೆ ನಮಗೆ ಸಿಕ್ಕದೇ ಇರ್ತಕ್ಕಂಥ ಒಂದು ಮಾಹಿತಿ, ಎಲ್ಲಿ ಮೀನಿದೆ ಎಂಬುದಾಗಿ ನಮಗ್ ಗೊತ್ತು, ಎಲ್ಲಿ ಬಲೆ ಹಾಕಿದ್ರೆ ಮೀನು ಸಿಗ್ತದೆ ಗೊತ್ತು, ಯಾವ
ಆಳದಲ್ಲಿ ಹಾಕಿದ್ರೆ ಸಿಕ್ತು, ಎಷ್ಟು ಸಮುದ್ರದ ಮಧ್ಯದಲ್ಲಿ ಹೋದ್ರೆ ಸಿಕ್ಕುತ್ತೆ ಅಂತ ನಮಗ್ ಗೊತ್ತು. ಆದ್ರೆ ಇಲ್ಲೊಬ್ರು ಹೇಳ್ತಾ ಇದ್ದಾರೆ, ಬಲಗಡೆ ಹೆಚ್ಚಾಯಿ. ತಕ್ಷಣವಾಗಿ ಆ ಬಲೆಯನ್ನು ಅವರು ಬಲಗಡೆ ಹಾಕಿದಾಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ ಸ್ವಾಮಿಯನ್ನು ಗುರುತಿಸಿ ಅದನ್ನ ಹೇಳ್ತಾನೆ, ಪೇತ್ರನೇ, ಸಿಮೋನ್ ಪೇತ್ರನೇ, ಸ್ವಾಮಿ ಸ್ವಾಮಿ ಬಂದಿದ್ದಾರೆ, ಸ್ವಾಮಿ ನಿಂತಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ. ಓ ಪೇತ್ರನು ಅದನ್ನ ಕೇಳಿದ ತಕ್ಷಣ, ಆ ದೃಶ್ಯವನ್ನು ನೋಡಿದ ತಕ್ಷಣ ಆತನ ಮೈಯ ಮೇಲೆ ಬಟ್ಟೆ ಇಲ್ಲದ್ದರಿಂದ ವಲ್ಲಿಯನ್ನು ಸುತ್ತಿಕೊಂಡು ಸಮುದ್ರದಲ್ಲಿ ಧುಮುಕಿದನು. ಈ ಒಂದು ದೃಷ್ಟಾಂತ ನನಗೆ ಆದಾಮ್ ಮತ್ತು ಅವಳ ಒಂದು ಕಥೆಯನ್ನ ನೆನಪಿಸುತ್ತದೆ. ದೇವರು ಬಂದು ಒಂದು ಪ್ರಶ್ನೆಯನ್ನ ಮಾಡ್ತಾನೆ, ಆದಾಮ್ ಅವಳೆ ಎಲ್ಲಿದ್ದೀರಿ ಎಂಬುದಾಗಿ. ಆ ಸ್ವರವನ್ನ ಕೇಳಿದ ತಕ್ಷಣ ತಮ್ಮ ಮೈಯಲ್ಲಿ ಬಟ್ಟೆ ಇಲ್ಲ ಎಂಬತಕ್ಕಂಥ ಅರಿವು ಆಗ ತಾನೇ ಅವರಿಗೆ ಬಂತು. ನಾವು ಬೆತ್ತಲಾಗಿದ್ದೇವೆ ಎಂಬತಕ್ಕಂಥ ಮನವರಿಕೆ ಅವರಿಗೆ ಬಂತು. ತಕ್ಷಣವಾಗಿ ಅವರು ಅವಿತುಕೊಂಡು ತಮ್ಮ ಮೈ ಮೇಲೆ ಎಲೆಗಳನ್ನ ಮುಚ್ಚಿಕೊಂಡರು. ಪೇತ್ರನು, ನಾನು ಒಬ್ಬ ಪಾಪಿ, ಯೇಸು ಸ್ವಾಮಿಯನ್ನು ಎದುರಿಸಲು ನನಗೆ ಶಕ್ತಿ ಇಲ್ಲ, ಭಯಗ್ರಾಂತನಾಗಿ ಆತನು ನೀರಿನೊಳಗೆ ಧುಮುಕುತ್ತಾನೆ. ಪ್ರಿಯರೇ, ಸಮುದ್ರವು ಆಳವಾಗಿತ್ತು. ಉಳಿದ ಶಿಷ್ಯರು ಮೀನು ತುಂಬಿದ ಬಲೆಯನ್ನು ಎಳೆಯುತ್ತಾ ದೋಣಿಯಲ್ಲಿ ಬಂದರು. ಎಷ್ಟೊಂದು ಮೀನುಗಳು ಸಿಕ್ತು ಎಂಬುದಾಗಿ ಹೇಳುವಾಗ ಯೋಹಾನನು even gives the count. 153 ದೊಡ್ಡ ಮೀನುಗಳು ತುಂಬಿದ್ದವು ಎಂಬುದಾಗಿ. ಸಾಧಾರಣವಾದಂತ ಮೀನುಗಳನ್ನ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ದೊಡ್ಡ ಮೀನುಗಳು ಅವರೆಲ್ಲರೂ ಎಳೆದುಕೊಂಡು ಬಂದು ಅವರು ತಮ್ಮನ್ನ ಬೆಂಕಿ ಕಾಯಿಸ್ಕೊಳ್ತಾ ಇರ್ತಾರೆ. ಪೇತ್ರನು ಯೇಸು ಕ್ರಿಸ್ತನನ್ನ ನೋಡಿ, ಯೋಹಾನ ಬರೆದ ಸುವಾರ್ತೆ 13:37 ಸ್ವಾಮಿ, ನಾನು ನಿನಗೆ ಸಾಯ್ಲಿಕ್ಕೂ ಸಿದ್ಧನಾಗಿದ್ದೇನೆ, ಐ ವುಡ್ ರಾದರ್ ಡೈ ಫಾರ್ ಯು ಎಂಬುದಾಗಿ ಹೇಳುವಾಗ ಪೇತ್ರನನ್ನ ನೋಡಿ ಸ್ವಾಮಿ ಹೇಳ್ತಕ್ಕಂಥದ್ದು, ಪೇತ್ರನೇ, ನೀನು ನನ್ನ 3 ಸಾರಿ ಬಂಕುವವನಾಗಿದ್ದಿ. ನಾನು ನಿನಗೆ ಪರಿಚಯವೇ ಇಲ್ಲ ಎಂಬುದಾಗಿ ಅನ್ಯರ ಮುಂದೆ ನೀನು ಸಾಕ್ಷಿಯನ್ನು ಕೊಡ್ತಿದ್ದಿ ಎಂಬುದಾಗಿ. ಎಂತಹ ಒಂದು ಪರಿಸ್ಥಿತಿ! ಆಪ್ತನಾದ ಶಿಷ್ಯ, ದೇವರ ಜೊತೆಯಲ್ಲಿ ಧೈರ್ಯವಾಗಿ ಸೇವೆಯನ್ನು ಮಾಡುವಂತ ಒಂದು ಶಿಷ್ಯ, ಆ ಒಂದು ಆಪ್ತ ಸ್ನೇಹಿತನಾದಂತ ಗುರುವಾದಂತ ಯೇಸು ಸ್ವಾಮಿಯನ್ನ 3 ಸಾರಿ ಆತನು ಬಂಕಿದನು ಎಂಬುದಾಗಿ, ತಿರಸ್ಕಾರ ಮಾಡಿದನು, ಗೊತ್ತಿಲ್ಲ ಎಂಬುದಾಗಿ ಹೇಳಿದನು. ಅಂತಹ ವ್ಯಕ್ತಿಗೆ ಸ್ವಾಮಿ ಮತ್ತೊಮ್ಮೆ ಆ ಪೇತ್ರನನ್ನ 3 ಸಾರಿ ಒಂದು ಪ್ರಶ್ನೆಯನ್ನ ಸ್ವಾಮಿ ಮಾಡ್ತಾನೆ. ಯೋಹಾನ 21:6 ಸಿಮೋನ್ ಪೇತ್ರನೇ, ನನ್ನನ್ನು ಪ್ರೀತಿಸುತ್ತೀಯಾ? ಹೌದು ಸ್ವಾಮಿ, ನಾನು ನಿನ್ನನ್ನು ಬಹಳವಾಗಿ ಪ್ರೀತಿ ಮಾಡುತ್ತೇನೆ, ನನ್ನ ಕುರಿಮರಿಗಳನ್ನು ಮೇಯಿಸು ಎಂಬುದಾಗಿ ಹೇಳುತ್ತಾರೆ. ಯೇಸು ಸ್ವಾಮಿ ಮತ್ತೊಮ್ಮೆ ಪೇತ್ರನಿಗೆ, ಸಿಮೋನ್ ಪೇತ್ರನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯಾ? ನನ್ನನ್ನು ಪ್ರೀತಿ ಮಾಡ್ತೀಯಾ?
ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ, ಅಂದ ಮೇಲೆ ನನ್ನ ಕುರಿಗಳನ್ನು ಮೇಯಿಸು. ಮತ್ತೊಮ್ಮೆ ಅದೇ ಪ್ರಶ್ನೆಯನ್ನ ಯೇಸು ಸ್ವಾಮಿ ಪೇತ್ರನಿಗೆ ಕೇಳ್ತಾನೆ, ಸಿಮೋನ್ ಪೇತ್ರನೇ, ನನ್ನನ್ನು ಪ್ರೀತಿಸುತ್ತೆ ಎಂಬುದಾಗಿ. ಇಂತಹ ಸಮಯದಲ್ಲಿ ಪೇತ್ರನು ಮನವರಿಕೆ ಆಯ್ತು, ಸ್ವಾಮಿ ನನ್ನನ್ನು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದಾರೆ? ಸ್ವಾಮಿ, ನೀನು ಎಲ್ಲವನ್ನು ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು. ಮತ್ತೊಮ್ಮೆ ಯೇಸು ಅವನಿಗೆ, ನನ್ನ ಕುರಿಗಳನ್ನ ಮೇಯಿಸು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಒಂದು ವಿವರಣೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. 3 ಸಾರಿ ಪೇತ್ರನನ್ನ ಕೇಳುವಾಗ ಯೇಸು ಸ್ವಾಮಿ ಪೇತ್ರನಿಂದ ಬಯಸಿದಂತ ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂದ್ರೆ, ಪೇತ್ರನು ಎಷ್ಟು ಆತನನ್ನ ಪ್ರೀತಿಸುತ್ತಾನೆ ಎಂಬುದಾಗಿ. ಪ್ರೀತಿ ಎಂಬತಕ್ಕಂಥದ್ದು ನಮಗೆ ಗಮನದಲ್ಲಿ ಬರುವಾಗ ಆಂಗ್ಲ ಭಾಷೆಯಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ನಾನಾ ಭಾಷೆಗಳಲ್ಲಾಗಿರಬಹುದು, ಪ್ರೀತಿ ಎಂಬುದಾಗಿ ಒಂದೇ ಪದದಲ್ಲಿ ನಾವು ಅದನ್ನ ಅರ್ಥವನ್ನ ಮುಗಿಸ್ತೇವೆ. ಆದರೆ ಗ್ರೀಕ್ ಭಾಷೆಯಲ್ಲಿ ಪ್ರೀತಿಗೆ 3 ವಿವಿಧವಾದಂತ ಅರ್ಥ ಇದೆ. ಮೊದಲನೇದಾಗಿ ಎರೋಸ್ ಎಂಬತಕ್ಕಂಥ ಪ್ರೀತಿ. ಎರೋಸ್ ಎಂಬುದಾಗಿದೆ ಹೇಳಿದರೆ ಇದು ಒಂದು ಸ್ವಾರ್ಥದ ಪ್ರೀತಿ. ಏನನ್ನೋ ಪಡೆದುಕೊಳ್ಳಬೇಕು ಎಂಬತಕ್ಕಂಥ ಹಂಬಲತೆ ಇರುವ ಪ್ರೀತಿ. ಅದಕ್ಕೋಸ್ಕರ ಏನನ್ನು ಮಾಡ್ಲಿಕ್ಕೂ ಶಕ್ತನಾಗಿದ್ದೇನೆ. ಸೆಲ್ಫಿಶ್ ಲವ್, ಸೆಕ್ಸುವಲ್ ಲವ್, ಎಮೋಷನಲ್ ಲವ್, ಇದು ಎರೋಸ್ ಎಂಬತಕ್ಕಂಥದ್ದು. ಕ್ಷಣ ಮಾತ್ರದಲ್ಲಿ ಬರ್ತಕ್ಕಂಥ ಪ್ರೀತಿ ಶಾಶ್ವತವಾಗಿ ಉಳಿಯುವುದಿಲ್ಲ, ಆ ಕ್ಷಣದಲ್ಲೇ ಅದು ಮಾಯವಾಗುತ್ತದಾಗಿದೆ. ಇಟ್ ಜಸ್ಟ್ ಕಮ್ಸ್ ಆಸ್ ಅನ್ ಎಮೋಷನ್ ಅಂಡ್ ಫೇಡ್ಸ್ ಅವೇ. ದಟ್ ಈಸ್ ಎರೋಸ್. ಎರಡನೇ ತರವಾದಂತ ಪ್ರೀತಿ ಫಿಲಿಯೋ. ಅದನ್ನ ತಾನೇ ಪೇತ್ರನು ಯೇಸು ಸ್ವಾಮಿಗೆ ಹೇಳ್ತಾ ಇದ್ದ. ಎಸ್ ಲಾರ್ಡ್, ಐ ಲವ್ ಯು, ನಾನು ಪ್ರೀತಿ ಮಾಡ್ತೇನೆ ನಿಮ್ಮನ್ನ. ಐ ಫಿಲಿಯೋ ಯು. ಫಿಲಿಯೋ ಅಂದ್ರೆ ಸಹೋದರರ ಪ್ರೀತಿ. ಒಬ್ಬರನ್ನ ನಾವು ಯಾಕೆ ಪ್ರೀತಿ ಮಾಡ್ತೇವೆ ಅಂದ್ರೆ, ಅವರು ನನಗೆ ಸಹೋದರ, ನನ್ನ ಸಂಬಂಧಿ, ನನಗ ಅಪ್ಪ, ನನಗ ಅಣ್ಣ, ನನ್ನ ತಂಗಿ, ನನ್ನ ತಾಯಿ, ನನ್ನ ಸಹೋದರ, ನನ್ನ ಸಭಿಕ. ಇವುಗಳು ಈ ಸಂಬಂಧಗಳ ಪ್ರೀತಿಯೇ ಫಿಲಿಯೋ ಎಂಬತಕ್ಕಂಥದ್ದು. ಆದ್ರೆ ಸ್ವಾಮಿ ಎದುರು ನೋಡ್ತಾ ಇದ್ದದ್ದು ಅಗಪ್ಪೆ ಎಂಬತಕ್ಕಂಥ ಪ್ರೀತಿಯನ್ನ. ಅಗಪ್ಪೆ ಅಂದರೆ ಅನ್ಕಂಡೀಷನಲ್ ಲವ್, ಷರತ್ತಿಲ್ಲದ ಪ್ರೀತಿ. ನೋ ಬ್ಯಾರಿಯರ್, ನೋ ಲ್ಯಾಂಗ್ವೇಜ್, ನೋ ಕಲ್ಚರ್, ನೋ ಕಲರ್. ಐ ವಿಲ್ ಲವ್ ಯು ಇನ್ ಸ್ಪೈಟ್ ಆಫ್ ದ ಫ್ಯಾಕ್ಟ್ ಯು ಡೋಂಟ್ ಲವ್ ಮೀ. ಇದು ಅಗಪ್ಪೆ ಪ್ರೀತಿ. ಅಗಪ್ಪೆ ಪ್ರೀತಿ ಅಂದ್ರೆ ನೀನು ನನ್ನನ್ನ ಪ್ರೀತಿ ಮಾಡ್ತೀಯೋ ಇಲ್ವೋ, ನಾನು ನಿನ್ನ ಪ್ರೀತಿ ಮಾಡ್ತೀನಿ. ಆದ್ರೆ ಇವತ್ತು ನಾವು ಯಾರನ್ನ ಪ್ರೀತಿ ಮಾಡ್ತೇವೆ ಅಂದ್ರೆ, ನಮ್ಮನ್ನ ಪ್ರೀತಿ ಮಾಡುವವರನ್ನ ಮಾತ್ರ ನಾವು ಪ್ರೀತಿ ಮಾಡ್ತೇವೆ. ಅದು ಕುಟುಂಬದಲ್ಲಾಗಿರ್ಬೋದು, ಸಭೆಯಲ್ಲಾಗಿರ್ಬೋದು, ಸಮಾಜದಲ್ಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು. ಆದ್ರೆ ಸ್ವಾಮಿ ಹೇಳ್ತಕ್ಕಂಥದ್ದು, ನನ್ನ ಆಜ್ಞೆಗಳನ್ನ ನೀವು ಕೈಕೊಳ್ಬೇಕಾದ್ರೆ ಯು ಮಸ್ಟ್ ಅಗಪ್ಪೆ ಮೀ, ಲವ್ ಮೀ ಎಂಬುದಾಗಿ ಹೇಳುವಾಗ ಸ್ವಾಮಿ ಅಂತಹ ಒಂದು ಪ್ರೀತಿಯನ್ನು ನಮ್ಮಿಂದ ಬಯಸ್ತಾನೆ. ಓ ಪ್ರಿಯರೇ, ಯೇಸು ಸ್ವಾಮಿ ನಮ್ಮಿಂದ ಯಾವ ಪ್ರೀತಿಯನ್ನು ಬಯಸ್ತಾರೆ ಎಂಬುದಾಗಿ ಹೇಳುವಾಗ, ತಾನು ಈ ಲೋಕದಲ್ಲಿ ಅಂತಹ ನಿಸ್ವಾರ್ಥವಾದಂತ ಪ್ರೀತಿಯನ್ನ ನಮಗೆ ತೋರಿಸಿಕೊಟ್ಟನು. He died on the cross of Calvary even before I was born. For me, he died. ನಾನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ನನಗೋಸ್ಕರ ಸ್ವಾಮಿ ತನ್ನ ಪ್ರಾಣವನ್ನ ಕೊಟ್ಟನು.
ರೋಮಾಪುರದವರಿಗೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ತಿಳಿಸ್ತಕ್ಕಂಥದ್ದು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. He died while I was a sinner. ಇರಿ, ಸ್ವಲ್ಪ ಬದಲಾವಣೆ ಆಗ್ಲಿ, ಆಮೇಲೆ ಅವನ ಪ್ರೀತಿ ಮಾಡ್ತೇನೆ, ನೀನು ಒಳ್ಳೆಯವನಾಗು, ಆಮೇಲೆ ಇದನ್ನು ಕೊಡ್ತೇನೆ. ಇನ್ನು ನಮ್ಮ ಮಕ್ಕಳಿಗೂ ಸಹ ನಾವು ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ನೀನು ಫಸ್ಟ್ ರ್ಯಾಂಕ್ ಬಂದ್ರೆ ಈ ಗಿಫ್ಟ್ ಕೊಡ್ತೀನಿ, ನೀನು ಒಳ್ಳೆಯ ಹೆಸರು ತಕೊಂಡ್ರೆ ಈ ಬಹುಮಾನ ಕೊಡ್ತೇನೆ, ನೀನು ಶಾಲೆಯಲ್ಲಿ ಮಾತಾಡದೇ ಇದ್ರೆ ಇದು ಸಿಗ್ತದೆ ನಿನಗೆ, ನೀನು ಮನೆಯಲ್ಲಿ ವಿಜಯವಂತನಾದ್ರೆ ಇದು ಸಿಗ್ತದೆ ಎಂಬುದು ಕಂಡೀಷನಲ್ ಲವ್. ಒಂದ್ ವೇಳೆ ಆ ಕಂಡೀಷನ್ ಸ್ವಾಮಿ ನಮ್ಮ ಮೇಲೆ ಹಾಕಿದ್ರೆ, ನೀವು ಒಳ್ಳೆಯವರಾದ್ಮೇಲೆ ನಾವು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂದ್ರೆ ನಮ್ ಜೀವಮಾನದಲ್ಲಿ ನಾವು ಒಳ್ಳೆಯವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ವಾಟ್ ಅ ಗಾಡ್ ವಿ ಸರ್ವ್. ಎಂತಹ ದೇವರು ನಮಗೆ ಇದ್ದಾರೆ. ವೈಲ್ ವಿ ವರ್ ಯೆಟ್ ಸಿನ್ನರ್ಸ್, ನಾವು ಪಾಪಿಗಳಾಗಿದ್ದಾಗಿ ಸಹ ಪೇತ್ರನಿಗೆ ಒಂದು ಸತ್ಯವನ್ನು ಸ್ವಾಮಿ ತಿಳಿಸಲು ಇಷ್ಟಪಡ್ತಾ ಇದ್ದ. ಅದ್ಯಾವುದಂದ್ರೆ, ಪೇತ್ರನೇ, ನಿನ್ನ ಪ್ರೀತಿ ಬದಲಾಗಬೇಕು. You should have that humility, and that's very important for love. ಪ್ರಿಯರೇ, ಸೇವೆಯಲ್ಲಿ, ನಮ್ಮ ಜೀವಿತದಲ್ಲಿ ದೀನತೆ ಬಹಳ ಮುಖ್ಯ. ಯಾಕೆಂದ್ರೆ ಆಗ ತಾನೇ ನಮ್ಮನ್ನ ನಾವು ತ್ಯಜಿಸಿಕೊಳ್ಳುತ್ತೇವೆ. ಅಂದಮೇಲೆ ವಿ ವಿಲ್ ಹ್ಯಾವ್ ಸೆಲ್ಫ್ ಡಿನಯಲ್. ಯೇಸು ಸ್ವಾಮಿ ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಶಿಷ್ಯರಿಗೆ ಆ ಕಾಲು ತೊಳೆಯುವ ಸಂಸ್ಕಾರದಲ್ಲಿ ಕಲಿಸಿಕೊಟ್ಟಂತ ಒಂದು ಪಾಠ, ಹಂಬಲ್ನೆಸ್ ಲೀಡ್ಸ್ ಟು ಗ್ರೇಟ್ನೆಸ್. ದೀನತೆ ದೊಡ್ಡತನಕ್ಕೆ ಎಡೆ ಮಾಡಿಕೊಡುತ್ತದೆ. ಪ್ರತಿಯೊಬ್ಬರು ಸಹ ಒಬ್ಬರ ಮುಖವನ್ನು ಒಬ್ಬರು ನೋಡ್ತಾ ಇದ್ರು. ನಾನ್ಯಾಕೆ ಅವನ ಕಾಲು ತೊಳಿಲಿ, ನಾನ್ಯಾಕೆ ಇವನ್ ಕಾಲು ತೊಳಿಲಿ. ಜೀಸಸ್ saw in their eyes. ಅವರ ಮುಖದಲ್ಲಿ, ಅವರ ಕಣ್ಣಿನಲ್ಲಿ ಸ್ವಾಮಿ ಭಿನ್ನಾಭಿಪ್ರಾಯ ನೋಡಿದ್ರು, ವ್ಯತ್ಯಾಸ ನೋಡಿದ್ರು, ಅಹಂಕಾರ ನೋಡಿದ್ರು, ಕ್ಷಮಿಸದ ಗುಣ ನೋಡಿದ್ರು, ನಾನತ್ವ ನೋಡಿದ್ರು. He saw every other characters except humility. ದೀನತೆ ಒಂದಿರಲಿಲ್ಲ, ಎಲ್ಲವೂ ಅವರ ಮುಖದಲ್ಲಿ ತೋರಿಸ್ತಾ ಇತ್ತು. ಅದಕ್ಕೋಸ್ಕರ ಸ್ವಾಮಿ ತಾನೇ ಸ್ವತಃ ಎದ್ದು ಬಟ್ಟೆಗಳನ್ನು ಹಾಕಿಕೊಂಡು ಕಾಲುಗಳನ್ನು ತೊಳಲಿಕ್ಕೆ ಪ್ರಾರಂಭ ಮಾಡಿ ಕಳಿಸ್ಕೊಟ್ಟದ್ದೇನೆಂದರೆ, ನನ್ನ ಶಿಷ್ಯರಾಗಬೇಕಾದ್ರೆ ನೀವು ಈ ಕಾರ್ಯವನ್ನ ಮಾಡಬೇಕೆಂಬುದಾಗಿ. ಪ್ರಿಯರೇ, 3ನೇ ಕೊನೆಯ ಪ್ರಶ್ನೆಯಲ್ಲಿ ಪೇತ್ರನ ಅರಿತುಕೊಂಡನು, ನಾನು ಎಂಥ ಪಾಪಿ, ನಾನು ಎಂಥ ತಪ್ಪು ಮಾಡ್ತಾ ಇದ್ದೇನೆ ಎಂಬುದಾಗಿ. ಪರಿವರ್ತನೆಗೊಂಡ, ಎಷ್ಟು ಬದಲಾವಣೆಗೊಂಡ ಎಂಬುದಾಗಿ ಹೇಳುವಾಗ, he became one of the greatest leaders of the early church. ಮೊದಲನೇ ಶತಮಾನದ ಬಹಳ ಪ್ರಾಮುಖ್ಯವಾದಂತ ಶಿಷ್ಯನಾಗಿ ಆತನು ಬೆಳೆದನು. ಒಂದೇ ಒಂದು ಪ್ರಸಂಗದಲ್ಲಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನೋಡುವಾಗ, ವಾಟ್ ಅ ಪವರ್ಫುಲ್ ಪ್ರೀಚಿಂಗ್ ದಟ್ ವಾಸ್, ವಾಟ್ ಅ ಸ್ಪಿರಿಟ್ ಫಿಲ್ಡ್ ಪ್ರೀಚಿಂಗ್ ಇಟ್ ವಾಸ್. ಆತ್ಮಭರಿತನಾದಂತ ಪ್ರಸಂಗವನ್ನು ಮಾಡುವಾಗ 3,000 ಜನ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಡೀ ವಾರವೆಲ್ಲ ನಾವು 21ನೇ ಅಧ್ಯಾಯವನ್ನು ಆಳವಾಗಿ ತಿಳಿದುಕೊಳ್ಳುವಂತರಾಗಿದ್ದೇವೆ. ದೇವರು ನಮ್ಮನ್ನು ಪ್ರೀತಿಸುತ್ತಾನೆ. ನಾವು ಆ ಪ್ರೀತಿಗೆ ಪಾತ್ರರಾಗಿದ್ದೇವ. ಒಂದು ವೇಳೆ ಪಾತ್ರರಾಗಬೇಕಾದ್ರೆ ಏನು ಮಾಡಬೇಕು, ಹೇಗೆ ಪರಿವರ್ತನೆಗೊಳ್ಳಬೇಕು ಎಂಬತಕ್ಕಂಥ ಅನೇಕ ವಿಷಯಗಳನ್ನ ನಾವು ಇಡೀ ವಾರ ಕಲಿಯುವಂತರಾಗಿದ್ದೇವೆ. ದೇವರು ಈ ರಾತ್ರಿ ನಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ಗಾಡ್ ಬ್ಲೆಸ್ ಯು ಆಲ್. ಉತ್ತಮವಾದಂತ ಪ್ರಾರ್ಥನೆ ಪಾಠಕ್ಕಾಗಿ ಹಿರಿಯ ಬೋಧಕರಂತ ಪ್ರಸನ್ನ ಕುಮಾರ್ ಸರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ಅವರನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ದಿನದ ಪಾಠದ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ಹೆಚ್ಚಿನ ಸಂಗತಿಗಳನ್ನ ತಿಳಿಯ ಬಯಸಿದರೆ, ಇದು ನಿಮ್ಮ ಸಮಯ. ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ.
ವಂದನೆಗಳು ಸರ್. ಉತ್ತಮವಾದ ಪಾಠಕ್ಕಾಗಿ ಅವರು ವಂದನೆಗಳು. ವಂದನೆ ಸಲ್ಲಿಸ್ತೀನಿ. ಈ ಸ್ಮರಣ, ಈ 13ನೇ ಪಾಠದ ಸ್ಮರಣ ಮತ್ತೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಶಾಸ್ತ್ರಗಳಿಂದ ನಿತ್ಯ ತರುತ್ತದೆ ಎಂದು ನೀವು ನೆನೆಸುತ್ತಾ ಇದ್ದೀರಾ? ಅವುಗಳನ್ನು ವಿಚಾರಿಸ್ತೀರಿ, ಶಾಸ್ತ್ರಗಳನ್ನ ಆಳ್ಬೇಕು ಕಲಿಯಕ್ ಹೋಗ್ತೀರಿ, ಶಾಸ್ತ್ರದ ಬಗ್ಗೆ ಮಾತಾಡ್ತೀರಿ, ಇದುವರೆಗೂ ಬೈಬಲ್ ಮಾತಾಡೋದು. ಆದ್ರೆ ಇವು ಏನ್ ಮಾಡ್ತೇವೆ? ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡ್ತೇವೆ ಎಂದು ಸ್ವಾಮಿ ಹೇಳ್ತಾನೆ. ಆದ್ರೆ ಯೇಸು ನೇರವಾಗಿ ನಾವು ಧರ್ಮಶಾಸ್ತ್ರದಿಂದ ನಾವೇನು ಏನೂ ನಾವು ನಿರೀಕ್ಷಿಸಕ್ಕಾಗಲ್ಲ. ಆದ್ರೆ ನಮ್ಮ ನಿರೀಕ್ಷೆ ನನ್ನ ವಿಷಯದಲ್ಲಿಯೂ ಸಾಕ್ಷಿ ಕೊಡ್ತೇವೆ ಅಂತ ಹೇಳುತ್ತೆ. ಹಾಗಾದ್ರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಸಾಕ್ಷಿ ಕೊಡೋದಾಗಿದ್ರೆ ನಾವೇನ್ ಮಾಡ್ಬೇಕು ಮುಂದೆ? ವಾಕ್ಯವನ್ನು ಹೆಚ್ಚಾಗಿ ಓದಬೇಕು. ವಾಕ್ಯನ ಅದೇ ಹೇಳ್ದಲ್ಲ, ಶಾಸ್ತ್ರಗಳಿಂದ ನಿಮ್ಗೆ ಸಿಗಲ್ಲ ಅಂತಂದ್ರಲ್ಲ ಸರ್. ಶಾಸ್ತ್ರಗಳಿಂದ ನಿಮ್ಗೆ ನಿತ್ಯ ದೊರೆತದೆ. ಓದ್ತಾ ಇದ್ರೆ ವಾಕ್ಯಗಳನ್ನ ಸಖತ್ತಾಗಿ ಓದ್ತಿದ್ರೆ ಎಲ್ಲ ಹಗಲು ರಾತ್ರಿ ಓದ್ತಿ ಎಲ್ಲ ಮಾಡ್ತೀವಿ. ಆದ್ರೆ ಈ ವಿಷಯದಲ್ಲಿ ನಾನು ಸಾಕ್ಷಿ ಕೊಡ್ತದ ಅಷ್ಟೇ. ವಾಕ್ಯ ಅಂದ್ರೆ ಯಾರು? ಆತನೇ ವಾಕ್ಯ. ಶಾಸ್ತ್ರ ವಾಕ್ಯವನ್ನು ಶಾಸ್ತ್ರ ಯೇಸುವನ್ನು ಇರಿ ಶಾಸ್ತ್ರಗಳಿಂದ ಅಂದ್ರೆ ವಾಕ್ಯಗಳಿಂದ, ಶಾಸ್ತ್ರದಲ್ಲಿ ಅಡಕವಾಗಿರೋ ಶಾಸ್ತ್ರದ ನಿಘಂಟು ವಾಕ್ಯ. ಹೀಗಿರುವಾಗ ಶಾಸ್ತ್ರ ನಿತ್ಯ ಜೀವ ನಮ್ಗೆ ಸಿಗುತ್ತಿದ್ರಿಂದ ನೀವು ಅದನ್ನ ನೆನೆಸಿ ಅವುಗಳೆಲ್ಲ ವಿಚಾರಿಸ್ಕೊಂಡು ಆಳವಾಗಿ ಈ ಜೀವ ಹೆಂಗ್ ಹೇಳಿದ್ರು, ಇವ್ರು ಹಿಂಗ್ ಹೇಳಿದ್ರು, ಅವ್ರ ಹೆಂಗ್ ಹೇಳಿದ್ರು ಮಾಡ್ತಿರಲ್ಲ. ಇವು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇವೆ. ವಿನಃ ಮುಂದಕ್ಕೆ ನೀವೇನ್ ಮಾಡ್ಬೇಕು ಅಂತ ಪ್ರಾರಂಭದಲ್ಲಿ ನಿಮಗೂ ನೀವು ಇದ್ರೆ ಗೊತ್ತಿಲ್ಲ, ನಾನು ಹೇಳಿದೆ ಎಲ್ಲಾ ಶಾಸ್ತ್ರಗಳನ್ನ ಸದ್ದುಕಾಯರು ಪರಿಸಾಯರು ಎಲ್ಲರೂ ಸಹ ಮೆದುಳಿನ ಜ್ಞಾನ ಅವ್ರಿಗಿತ್ತು, ಜ್ಞಾನ ಇತ್ತು, ತಿಳುವಳಿಕೆ ಇತ್ತು, ಎಲ್ಲ ಇತ್ತು. ಆದರೆ ಹೃದಯದ ಪರಿವರ್ತನೆ ಇರಲಿಲ್ಲ. ಶಾಸ್ತ್ರಗಳನ್ನ ತಿಳ್ಕೊಳ್ಬಹುದು ಜನ, ಆದ್ರೆ ಆ ಶಾಸ್ತ್ರಗಳು ಯೇಸು ಸ್ವಾಮಿಯ ಜೀವಿತದಿಂದ ನಮಗೆ ಬದಲಾವಣೆ ಸಿಗುತ್ತದೆ ಎಂಬುದನ್ನ ಅರಿತುಕೊಳ್ಳಿಲ್ಲ ಅವರು. ಯಾಕಂದ್ರೆ ಆ ಶಾಸ್ತ್ರಗಳ ಮೂಲಕವಾಗಿ ಯೇಸು ಸ್ವಾಮಿನೇ ತಪ್ಪು ಹುಡುಕ್ತಾ ಇದ್ರಲ್ಲ, ತಪ್ಪು ಮಾಡ್ತಾ ಇದ್ರ ಅಂತ. ಇಲ್ಲಿ ಮುಂದೆ ಶಾಸ್ತ್ರಗಳಿಂದ ನಿತ್ಯ ಜೀವ ದೊರೆತಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸಿರಲ್ಲ. ಅಂದ್ರೆ ನೀವು ಶಾಸ್ತ್ರ ಹೇಳುತ್ತೆ, ಇಲ್ಲಿ ಹೇಳ್ತಾ ಅವುಗಳನ್ನು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವಗಳಾಗಿವೆ. ಆದರೂ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಮಗೆ ಮನಸ್ಸಿಲ್ಲ. ಅಂದ್ರೆ ನಾವೇನೇ ಸಾಕ್ಷಿ, ಏನೇ ವಾಕ್ಯಗಳು ಕಲಿದ್ರು, ಏನೇ ಮಾಡಿದ್ರು, ಪಂಡಿತರಾದ್ರೂ ನಾವು ಯೇಸು ಕ್ರಿಸ್ತನ ಬಳಿಗೆ ಬಂದಾಗ ಮಾತ್ರ ನಮ್ಗೆ ಪರಿಪೂರ್ಣವಾದ ಸಿಗುತ್ತೆ ಅಂತಲ್ಲ ಸರ್? ಅದೇ ನಿಜವಾದ ಸತ್ಯ. ಎಸ್, ಅಂದ್ರೆ ನಾನು ಚೆನ್ನಾಗಿ ಓದ್ತೀನಿ, ನಂಗೆ ಎಲ್ಲ ಗೊತ್ತು, ಬೈಬಲ್ ಗೊತ್ತು, ಅದು ಗೊತ್ತು, ಇದು ಗೊತ್ತು ಅಂತ ಹೇಳೋದು ಮಾತ್ರಕ್ಕೆ ಅಷ್ಟಿಗೆ ತೃಪ್ತಿ ಪಡ್ಕೊಂಡ್ರೆ ಖಂಡಿತವಾಗಿ ನಾವು ನಿತ್ಯ ರಾಜ್ಯಕ್ಕೆ ಸೇರೋಕ್ಕೋಸ್ಕರ ನಾವು ಯೇಸು ಕ್ರಿಸ್ತನ ಮೊದಲು ಒಪ್ಪಿಸ್ಕೊಟ್ಟಾಗ ಅವನೇ ನಮ್ಮ ಶಾಸ್ತ್ರಗಳಿಗೆ ಅರ್ಥಗಳನ್ನ ಬಿಡಿಸ್ಕೊಟ್ಟು ನಮ್ಮನ್ನ ವಾಕ್ಯದ ಮೂಲಕ ಬಲಪಡಿಸ್ತಾನೆ ಅಂತ. ಖಂಡಿತ. ಥ್ಯಾಂಕ್ ಯು. ಥ್ಯಾಂಕ್ ಯು. ವಂದನೆಗಳು. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಎಲ್ಲದರ ಪರಿಪೂರ್ಣತೆ ಕ್ರಿಸ್ತನಲ್ಲಿ. ಶಾಸ್ತ್ರಗಳು ಕ್ರಿಸ್ತನನ್ನೇ ಪ್ರಚುರಪಡಿಸ್ತವೆ. ಕ್ರಿಸ್ತನ ಬಳಿಗೆ ಹೋದಾಗ ಆತನ ಮಹಿಮೆ ಇನ್ನು ಹೆಚ್ಚಾಗಿ ನಾವು ಅರ್ಥ ಮಾಡ್ಕೊಳ್ತೇವೆ. ಸೊ ಕ್ರಿಸ್ತನನ್ನ ಮಹಿಮೆ ಪಡಿಸುವುದಕ್ಕಾಗಿ ನಮ್ಮನ್ನು ಒಪ್ಪಿಸ್ಕೊಡ್ತೇವೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಪಾಠಕ್ಕಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಪ್ರಾರ್ಥನಾ ವಿಜ್ಞಾಪನೆಗಳು ಏನಾದ್ರು ಇದ್ರೆ ಕೇಳ್ಕೊಳ್ತೇನೆ. ಇದು ಪ್ರಾರ್ಥನೆ ಸಮಯ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆಗಾಗಿ ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ವಿಶೇಷವಾಗಿ ಇದು ಡಿಸೆಂಬರ್ ತಿಂಗಳು ಕೊನೆಯ ತಿಂಗಳು ಮತ್ತು ತಿಂಗಳ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. ಇನ್ನು ಸ್ವಲ್ಪ ದಿವಸದಲ್ಲಿ ನಾವು ಹೊಸ ವರ್ಷವನ್ನ ನಾವು ಎದುರು ನೋಡ್ತಾ ಇದ್ದೇವೆ. ದೇವರು ಈ ಹೊಸ ವರ್ಷಕ್ಕೆ ಎಲ್ಲಾ ದೇವ ಜನರನ್ನ, ಸಭೆಯನ್ನ, ಕ್ರೈಸ್ತ ಮಕ್ಕಳನ್ನ, ವಿಶೇಷವಾಗಿ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರನ್ನು ಸಹ ಸುರಕ್ಷಿತವಾಗಿ ಮುನ್ನಡೆಸಲಿ. ಬರ್ತಕ್ಕಂಥ ಹೊಸ ವರ್ಷದಲ್ಲಿ ಇವರ ವಾಕ್ಯವನ್ನ ಕಲಿಯಲು ಹೆಚ್ಚಿನ ಅವಕಾಶಗಳು, ಅನುಕೂಲಗಳು ಒದಗಿ ಬರಲಿ. ಜನರು ದೇವರನ್ನ ಪ್ರೀತಿಸುವಂತವರಾಗಲಿ, ಸತ್ಯವನ್ನ ತಿಳಿಯಲಿ. ಅದಕ್ಕಾಗಿ ಪವಿತ್ರಾತ್ಮನ ನಡೆಸುವಿಕೆ, ಸುರಿಸುವಿಕೆ
ಮಾನವರ ಮೇಲೆ ಹೆಚ್ಚಾಗಿ ಬೀಳಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಯಾರೋ ವಿಜ್ಞಾಪನೆಯನ್ನು ಹೇಳ್ತಿದ್ರಿ, ಹೇಳಿ. ಸರ್, ರೇಣುಕಾನವ್ರಿಗೆ ಸ್ವಲ್ಪ ಪ್ರೇಯರ್ ಮಾಡ್ಬೇಕಾಯ್ತು, ಅವ್ರ ಕುಟುಂಬಕ್ಕೋಸ್ಕರ. ರೇಣುಕಾ ಅವರ ಕುಟುಂಬ ಆರೋಗ್ಯಕ್ಕಾಗಿ ಅಥವಾ ಸತ್ಯವನ್ನ ತಿಳಿಯುವುದಕ್ಕಾಗಿ? ಅವ್ರ ಆರೋಗ್ಯಕ್ಕಲ್ಲ ಸರ್, ಅವ್ರ ಮನೇಲಿ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ಪ್ರೇಯರ್ ಮಾಡಿ ಸರ್. ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಲ್ಲ. ಓಕೆ, ರೇಣುಕಾ. ಓಕೆ, ರೇಣುಕಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ರೇಣುಕಾ ಮಂಜುನಾಥ್. ಮಂಜುನಾಥ್. ರೇಣುಕಾ ಮಂಜುನಾಥ್. ಮತ್ತೆ ಯಾರಾದ್ರು? ಓಕೆ, ರಾಜೇಶ್ವರಿ, ಮೇಘನ ಹಾಗೂ ರೂತ್ ಮತ್ತು ಸಹೋದರ ಡೇವಿಡ್ ಉಡುಪಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಾಗೆ KP ಬಳ್ಳಾರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ರೇಣುಕಾ ಮಂಜುನಾಥ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹೇಮಲತಮ್ಮ ಅವರು ಪ್ರಾರ್ಥನೆಯಲ್ಲಿ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಂತ್ಯ ಆಶೀರ್ವಾದವನ್ನ ಪ್ರಸನ್ನ ಅವರು ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮಸ್ಕಾರ ಪಾಸ್ಟರ್, ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನಾಗಿರುವ ಸ್ವಾಮಿ, ನಿನ್ನ ಪಾದ ಸನ್ನಿಧಿಗೆ ನಮ್ಮನ್ನು ಒಪ್ಪಿಸ್ಕೊಡ್ತೇವಪ್ಪ. ಈ ದಿವಸದಲ್ಲಿ ಅಪ್ಪ ತಂದೆ, ನಿನ್ನ ಕೃಪಾ ಸನ್ನಿಧಿಗೆ ನಮ್ಮೆಲ್ಲರನ್ನ ಕರೆತಂದು ನಿನ್ನ ವಾಕ್ಯಗಳನ್ನ ನಮ್ಮಲ್ಲಿ ಬಿತ್ತಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ ಆದ ದೇವರೇ, ನಾವು ಪಾಪಿಗಳಪ್ಪ, ಮನುಷ್ಯ ಮಾತ್ರದವರು, ಚಂಚಲ ಚಿತ್ತರು ಸ್ವಾಮಿ. ನಮ್ಮಲ್ಲಿ ನಾನಾ ರೀತಿಯ ಪಾಪದ ಗುಣಗಳು ಇವೆ ಸ್ವಾಮಿ. ಹೌದಪ್ಪ, ಅಹಂಕಾರ ಸ್ವಾಮಿ, ನಾನತ್ವ, ನಾನಾ ರೀತಿಯ ಲೌಕಿಕ ದುರಿಚ್ಛೆಗಳು ಎಲ್ಲವೂ ಕೂಡ ನಮ್ಮಲ್ಲಿ ತುಂಬಿರುವಾಗ ಅಪ್ಪ ತಂದೆ, ನಿನ್ನಲ್ಲಿದ್ದಂತಹ ಮನಸ್ಸನ್ನ ನಮಗೆ ದಯಪಾಲಿಸ್ಕೊಡು. ತಗ್ಗಿಸುವಿಕೆಯನ್ನ ಕೊಡಿಸುವ, ಪ್ರೀತಿಯನ್ನ ಕೊಡಿಸುವ ಅಪ್ಪ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನ ನಮಗೆ ದಯಪಾಲಿಸು. ನಿನ್ನ ಪವಿತ್ರ ಆತ್ಮನ ಬಲದಿಂದ ಇದು ಸಾಧ್ಯಪ್ಪ. ಒಬ್ಬೊಬ್ಬರಲ್ಲಿಯೂ ನಿನ್ನ ಆತ್ಮನ ಬಲ ಕೊಡಿಸು. ಈ ನಿನ್ನ ವಾಕ್ಯಗಳ ಮೂಲಕ ಎಲ್ಲರ ಹೃದಯಗಳಲ್ಲಿ ನೀನು ಮಾತನಾಡಪ್ಪ. ಅಪ್ಪ ಯೇಸು ರಾಜ, ನಿನ್ನ ಕರುಣೆ ಅಪಾರವಾದದ್ದಪ್ಪ. ಕ್ರೂಜೆಯಲ್ಲಿ ನಮ್ಮೆಲ್ಲರಿಗೋಸ್ಕರವಾಗಿ ನಿನ್ನ ಪ್ರಾಣ ಕೊಟ್ಟು ಅಪ್ಪ ನಮಗೆ ರಕ್ಷಣಾ ಯೋಜನೆಯಲ್ಲಿ ಪಾಲ್ಗಾರರನ್ನಾಗಿ ಮಾಡಿ ಸ್ವಾಮಿ, ನಿನ್ನ ನಿತ್ಯ ರಾಜ್ಯದ ಬಾಗಿಲನ್ನ ನಮಗೆ ತೋರಿಸಿದ್ದಿ ಸ್ವಾಮಿ. ಅದ್ರ ಒಳಗೆ ಹೋಗುವಂತ ಅವಕಾಶವನ್ನ ನಾವು ತಪ್ಪಿಸಿಕೊಳ್ಳದ ಹಾಗೆ ಸ್ವಾಮಿ, ನಿನ್ನ ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸಿ ನಡೆಸಪ್ಪ. ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಕಾದಿರುವಾಗ ತಂದೆ, ಅವನ ಒಂದು ಶೋಧನೆಗಳಿಗೆ ನಾವು ಸಿಕ್ಕಿ ಬೀಳದ ಹಾಗೆ ನಿನ್ನ ವಾಕ್ಯದಲ್ಲಿ ನೆಲೆಗೊಂಡು ಬಲಗೊಂಡು ಸ್ವಾಮಿ, ನಿನ್ನ ಮೂಲಕವಾಗಿ, ವಾಕ್ಯದ ಮೂಲಕವಾಗಿ ಎಲ್ಲವನ್ನ ಜಯಿಸುವ ಶಕ್ತಿ ಕೊಡಪ್ಪ ಸ್ವಾಮಿ. ಅಪ್ಪ, ಲೌಕಿಕ ಮಾತ್ರದವರು ಹಾಗೆ ನಾವು ಜೀವಿಸದೆ ಸ್ವಾಮಿ, ಆತ್ಮೀಕವಾಗಿ ಹೆಚ್ಚೆಚ್ಚಾದ ಬಲ ಹೊಂದಿದವರಾಗಿ ಸ್ವಾಮಿ, ಎಲ್ಲವನ್ನ ಜಯಿಸುವ ಶಕ್ತಿಯನ್ನ ನಾವು ಪಡ್ಕೊಳ್ಳುವಂತೆ ನೀನು ನಮ್ಮಲ್ಲಿ ನಿನ್ನ ಪವಿತ್ರ ಆತ್ಮನ ಬಲವನ್ನ, ಜ್ಞಾನ, ವಿವೇಚನೆಯನ್ನ ದಯಪಾಲಿಸಿಕೊಡು ಸ್ವಾಮಿ. ತಂದೆಯಾದ ದೇವರೇ, ಈ ದಿವಸದಲ್ಲಿ ಈ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಂತ ನಿನಗೆ ಸ್ತೋತ್ರಪ್ಪ, ಸ್ತೋತ್ರ ಸ್ವಾಮಿ. ಹಾಗೂ ಈ ವೇದಿಕೆಗೆ ಸಿದ್ಧಗೊಳಿಸಿದಂತ ಪಾಸ್ಟರ್ ರಾಜುರವರಿಗೆ ವಂದನೆಗಳನ್ನ ಸಲ್ಲಿಸ್ತೇವಪ್ಪ. ಅದಕ್ಕೆ ತಕ್ಕ ಪ್ರತಿಫಲವನ್ನ ನೀನು ದಯಪಾಲಿಸು. ಅವ್ರಿಗೆ ಬೇಕಾದಂತ ಆರೋಗ್ಯ ಭಾಗ್ಯ ಕೊಡಪ್ಪ, ಆತ್ಮನ ಬಲ ಕೊಡು ಸ್ವಾಮಿ. ಹಾಗೂ ತಂದೆಯಾದ ದೇವರೇ, ಈ ಕಾರ್ಯಕ್ರಮದ ಮೂಲಕ ಅನೇಕ ಆತ್ಮಗಳು ಸ್ವಾಮಿ ನಿನ್ನೆಡೆಗೆ ಬರುವಂತೆ ಅವರು ಮಾಡ್ತಿರುವಂತ ಪ್ರಯತ್ನವನ್ನ ನೀನು ಸಫಲಗೊಳಿಸು ಸ್ವಾಮಿ. ಹಾಗೂ ತಂದೆಯೇ, ನಿನ್ನ ಮುದ್ದು ಮಗನ ಮೂಲಕ ಈ ಒಂದು ಉತ್ತಮವಾದಂತ ಬೀಜವನ್ನ ನಮ್ಮೆಲ್ಲರ ಹೃದಯಗಳಲ್ಲಿ ಬಿತ್ತಿದ್ದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳಪ್ಪ ಸ್ವಾಮಿ. ಈ ವಾರವೆಲ್ಲ ಈ ಮಗನು ನಮಗೆ ನಿನ್ನ ವಾಕ್ಯದ ಸಾರಾಂಶವನ್ನ, ಆಳವಾದ ತಿಳನ್ನ ನಮಗೆ ತಿಳಿಸ್ಲಿಕ್ಕೆ ಆಗುವಂತೆ ಸ್ವಾಮಿ, ನೀನು ಮಗನಿಗೆ
ನಿನ್ನ ಆತ್ಮನ ಬಲ ಕೊಡಪ್ಪ. ಹಾಗೂ ಶಾರೀರಿಕ ಮಾನಸಿಕ ಆರೋಗ್ಯ ಕೊಡು ಸ್ವಾಮಿ. ಈ ನಿನ್ನ ಭಕ್ತರುಗಳ ಕುಟುಂಬಗಳನ್ನ ನೀನು ಸಂತೈಸಿ ಆಶೀರ್ವಸಪ್ಪ ತಂದೆಯಾದ ದೇವರೇ. ಅದೇ ರೀತಿಯಲ್ಲಿ ಈ ಜೂಮ್ ಕುಟುಂಬದಲ್ಲಿ ಕೂಡಿ ಬಂದಿರುವಂತ ಪ್ರತಿ ಒಬ್ಬೊಬ್ಬ ಸದಸ್ಯರನ್ನು, ಅವರ ಕುಟುಂಬ ವರ್ಗದವರನ್ನು ನೀನು ಆಶೀರ್ವದಿಸಿ ನಡೆಸಪ್ಪ ಸ್ವಾಮಿ. ಅವರಿಗೆ ಬೇಕಾದಂತ ನಿನ್ನ ಆತ್ಮನ ವರಗಳನ್ನ ಕೊಡು ಸ್ವಾಮಿ. ಹಾಗೂ ತಂದೆಯಾದ ದೇವರೇ, ಈ ಒಂದು ಚಳಿಗಾಲದಲ್ಲಿ ಯಾವುದೇ ರೀತಿಯ ಶೀತ ಬಾಧೆಗಳಿಗೆ ಒಳಗಾಗದ ಹಾಗೆ ಎಲ್ಲ ಮಕ್ಕಳನ್ನ ನೀನು ಸುರಕ್ಷಿತವಾಗಿ ನಡೆಸಿ ಅಪ್ಪ, ನಿನ್ನ ಕುಟುಂಬದಲ್ಲಿ ಸೇರಿ ನಿನ್ನ ವಾಕ್ಯಗಳನ್ನ ಆಲಿಸುವ ಅವಕಾಶವನ್ನ ಎಲ್ಲರಿಗೆ ನೀನು ದಯಪಾಲಿಸಿಕೊಡು ಸ್ವಾಮಿ ತಂದೆ. ಹಾಗೆ ನಿನ್ನ ಸನ್ನಿಧಿಯಲ್ಲಿ ಸ್ವಾಮಿ ನಂಬಿಕೆಯಿಂದ ತಮಗಾಗಿ ಮೊರೆ ಇಡುತ್ತಿರುವಂತ ನಿನ್ನ ಮಕ್ಕಳನ್ನ ಸ್ವಾಮಿ, ಅವರ ಬೇಡಿಕೆಗಳನ್ನ ನಿನ್ನ ಮುಂದೆ ಅರ್ಪಿಸ್ತಾ ಇದ್ದೇವೆ ಸ್ವಾಮಿ. ಈಗಾಗಲೇ ಅವರ ಎಲ್ಲರ ಹೆಸರುಗಳು ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಇವೆ ತಂದೆ. ಈ ದಿವಸದಲ್ಲಿ ಮಗಳ ಕುಟುಂಬದಲ್ಲಿ ಸ್ವಾಮಿ ಶಾಂತಿ ನೆಮ್ಮದಿ ಬೇಕಿದೆ. ಆ ಮಗಳಿಗೆ ಬೇಕಾದಂತ ನಿನ್ನ ಪ್ರೀತಿಯ ಕರಗಳನ್ನ ಇಟ್ಟು ಆ ಮಗಳನ್ನ ಸ್ವಾಮಿ ಸಂತೈಸು. ಕುಟುಂಬದಲ್ಲಿ ಸ್ವಾಮಿ ಒಬ್ಬರಿಗೊಬ್ಬರು ಸಮಾಧಾನದಿಂದ ಜೀವಿಸಬೇಕಾದ್ರೆ ಅಪ್ಪ ನಿನ್ನ ವಾಕ್ಯದ ಬಲ ಬೇಕು ಸ್ವಾಮಿ. ಅವರಲ್ಲಿ ನಿನ್ನ ಆತ್ಮನ ಬಲ ಇಲ್ಲ ಸ್ವಾಮಿ. ನೀನು ದಯಮಾಡಿ ಆ ಕುಟುಂಬದಲ್ಲಿ ನೆಲೆಗೊಂಡು ಸ್ವಾಮಿ ಆ ಕುಟುಂಬವನ್ನ ನೀನು ಸಂತೈಸ್ಬೇಕಪ್ಪ, ಕರುಣಿಸಪ್ಪ ಸ್ವಾಮಿ. ಸಮಾಧಾನದ ವಾತಾವರಣ ಕೊಟ್ಟು ಅಪ್ಪ ತಂದೆ, ಇಡೀ ಕುಟುಂಬವು ನಿನ್ನ ಸನ್ನಿಧಿಯಲ್ಲಿ ಕುಳಿತು ನಿನ್ನ ವಾಕ್ಯಗಳನ್ನ ಆಲಿಸುವುದರ ಮೂಲಕ ಅವರಲ್ಲಿ ಸ್ವಾಮಿ ಬದಲಾವಣೆ ಕೊಡಪ್ಪ ಸ್ವಾಮಿ. ನಿನ್ನ ನಿತ್ಯ ರಾಜ್ಯದ ಕಡೆಗೆ ಕಣ್ಣೆತ್ತಿ ನೋಡುವ ಹಾಗೆ ಆ ಮಕ್ಕಳ ಕುಟುಂಬವನ್ನ ನೀನು ಸಿದ್ಧಗೊಳಿಸು ಸ್ವಾಮಿ. ಹಾಗೂ ತಂದೆಯಾದ ದೇವರೇ, ಸಹೋದರಿ ರಾಜೇಶ್ವರಿ ಈ ಮಗಳಿಗೆ ಕೊಟ್ಟಂತ ಆರೋಗ್ಯಕ್ಕಾಗಿ ಸ್ತೋತ್ರಪ್ಪ ಸ್ತೋತ್ರ. ಆ ಮಗಳು ಸ್ವಾಮಿ ನಿನ್ನ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಾಗ ಆ ಮಗಳಿಗೆ ನಿನ್ನ ಆತ್ಮನ ಬಲ ಕೊಡಪ್ಪ, ಶಾರೀರಿಕ ಶಕ್ತಿಯನ್ನ ದಯಪಾಲಿಸಿಕೊಡು. ಇಡೀ ಕುಟುಂಬವನ್ನ ನೀನು ಆಶೀರ್ವದಿಸು ಸ್ವಾಮಿ. ಹಾಗೆ ಸಹೋದರ ಡೇವಿಡ್ಗೋಸ್ಕರ ಬೇಡ್ಕೊಳ್ತೀನಪ್ಪ. ಆ ಮಗನ ಜೀವಿತದಲ್ಲಿ ಸ್ವಾಮಿ ಕಣ್ಣಿನ ಒಂದು ದೃಷ್ಟಿಯ ತೊಂದರೆ ಇರುವಾಗ ಸ್ವಾಮಿ, ಆ ಒಂದು ಕಣ್ಣು ಎಷ್ಟು ಅಮೂಲ್ಯವಾದದ್ದು ಎಂಬುದನ್ನ ನಮ್ಮ ಜೀವಿತದಲ್ಲಿಯೂ ನಾವೆಲ್ಲರೂ ಅರಿತಿದ್ದೇವೆ ಸ್ವಾಮಿ. ಅಪ್ಪ, ಮುಖ್ಯವಾಗಿ ನಿನ್ನನ್ನು ದೃಷ್ಟಿಸಿ ನೋಡ್ಲಿಕ್ಕೆ, ನಿನ್ನ ವಾಕ್ಯಗಳನ್ನ ಓದಲಿಕ್ಕೆ ಆ ಮಗನಿಗೆ ಈ ಒಂದು ದೃಷ್ಟಿ ಅತಿ ಅಗತ್ಯವಾಗಿದೆ ಸ್ವಾಮಿ. ದಯಮಾಡಿ ಆ ಮಗನ ಕಣ್ಣಿನಲ್ಲಿರುವಂತ ಎಲ್ಲ ದೋಷಗಳನ್ನ ನಿವಾರಿಸಿ ಸ್ಪಷ್ಟವಾದ ದೃಷ್ಟಿಯನ್ನ ನೀನು ಆ ಮಗನಿಗೆ ದಯಪಾಲಿಸಿಕೊಡು ಸ್ವಾಮಿ. ಹಾಗೂ ತಂದೆ, ಸಹೋದರ ಲೋಕೇಶ್ ಅವರ ಕುಟುಂಬ ವರ್ಗದವರನ್ನ ನಿನ್ನ ಸನ್ನಿಧಿಗೆ ಒಪ್ಪಿಸ್ಕೊಡ್ತೇನಪ್ಪ. ಅವರಲ್ಲಿರುವಂತ ಎಲ್ಲ ರೀತಿಯ ಲೋಪದೋಷಗಳನ್ನ ತೆಗೆದುಹಾಕಿ ಅವರನ್ನ ನಿನ್ನ ವಾಕ್ಯದಲ್ಲಿ ನೆಲೆಗೊಳಿಸಿ ನಡೆಸಿ ಕಾಯಿಸುವ. ಹಾಗೆ ಸಹೋದರ ಪ್ರೇಮನಾಥ್ ಕೋಲ್ಕರ್ ಅವರ ಕುಟುಂಬ ವರ್ಗದವರನ್ನ ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸ್ತೇನೆ. ಒಂದೊಂದು ಅವರ ಮಕ್ಕಳ ಒಂದು ಜೀವಿತದಲ್ಲಿ ನೀನು ಅದ್ಭುತಗಳನ್ನ ಮಾಡಿದ್ದೆ ಸ್ವಾಮಿ. ಇನ್ನೂ ಕೂಡ ಆ ಕುಟುಂಬದಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆ ಬೇಕಿದೆಪ್ಪ. ಸೈತಾನ್ ಶೋಧನೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ನಿನ್ನ ಆತ್ಮನ ಬಲದಿಂದ ಅವರನ್ನ ತುಂಬಿಸಿ ನಿನ್ನ ಸತ್ಯದ ಹಾದಿಯಲ್ಲಿ ಆ ಮಕ್ಕಳನ್ನ ನಡೆಸಿ ನಿನ್ನ ಸಾಕ್ಷಿಯ ಮಕ್ಕಳಾಗುವಂತೆ ನಡೆಸಿ ಕಾಪಾಡು ಸ್ವಾಮಿ. ಹಾಗೂ ತಂದೆಯಾದ ದೇವರೇ, ಸಹೋದರಿ ಸವಿತಾ ಆ ಮಗಳು ಕೂಡ ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ನಿನ್ನ ವಾಕ್ಯಕ್ಕೆ ಹಂಚಲು ಸ್ವಾಮಿ ನಾನಾ ರೀತಿಯಲ್ಲಿ ತನ್ನ ಒಂದು ಸ್ಥಳಾಂತನ ಸಹಾಯವನ್ನ ಮಾಡ್ತಿರುವಾಗ ಸ್ವಾಮಿ ಆ ಮಗಳನ್ನ ನೀನು ಆಶೀರ್ವದಿಸಪ್ಪ, ತಕ್ಕ ಪ್ರತಿಫಲ ನೀಡು ಸ್ವಾಮಿ. ಹಾಗೂ ತಂದೆಯಾದ ದೇವರೇ, ಸಹೋದರಿ ವರಲಕ್ಷ್ಮಿ ಮತ್ತು ಶ್ರೀವಲ್ಲಿ ಮತ್ತು ಚಂದ್ರಂ ಎಲ್ಲ ಕುಟುಂಬಗಳಲ್ಲಿ ಸ್ವಾಮಿ ನೀನು ನೆಲೆಯಾಗಿದ್ದು ಒಂದೊಂದು ಕುಟುಂಬದಲ್ಲಿರುವಂತ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡಪ್ಪ ಸ್ವಾಮಿ. ಸಹೋದರಿ ಮಗಳು ಆನಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗಳು ಈ ಕುಟುಂಬದಿಂದ ದೂರ ಇರುವಾಗ ಅಪ್ಪ ತಂದೆ ಆ ಮಗಳನ್ನ
ನಿನ್ನ ಸನ್ನಿಧಿಗೆ ಸೇರಿಸು ಸ್ವಾಮಿ. ಈ ಕುಟುಂಬದಲ್ಲಿ ಆ ಮಗಳು ತನ್ನ ಒಂದು ತಲಾಂತನ್ನ ಪ್ರದರ್ಶಿಸ್ಲಿಕ್ಕೆ, ನಿನ್ನ ಒಂದು ನಾಮವನ್ನ ಘನತೆ ಪಡಿಸ್ಲಿಕ್ಕೆ ಆ ಮಗಳಿಗೆ ಅವಕಾಶ ಕೊಟ್ಟು ನಡೆಸಿ ಕಾದ್ಕ. ಹಾಗೂ ಸ್ವಾಮಿ ಸಹೋದರ ವಿಜಯಕುಮಾರ್ ಅವರಿಗೆ ಬೇಕಾದಂತ ಆರೋಗ್ಯ ಭಾಗ್ಯ ಕೊಡು, ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಕೊಡು ಸ್ವಾಮಿ. ಹಾಗೂ ನಿನ್ನ ವಾಕ್ಯವನ್ನು ಹಂಚಲಿಕ್ಕೆ ಆ ಮಗನಿಗೆ ಇನ್ನೂ ಉತ್ತಮವಾದ ತಲಾಂತನ ಕೊಟ್ಟು ಆ ಮಗನನ್ನ ಆಶೀರ್ವದಿಸಿ ನಡೆಸಪ್ಪ ಸ್ವಾಮಿ. ಅದೇ ರೀತಿ ಯಶವಂತ ಅಂಗೋಳ್ ಪಾಸ್ಟ್ರು ಮತ್ತು ಸ್ವಾಮಿ ಸಲಮೋನ್ ಪಾಸ್ಟ್ರು ಇವರುಗಳಿಗೆ ಬೇಕಾದಂತ ಆರೋಗ್ಯ ಭಾಗ್ಯ ಕೊಡು. ಹಿರಿಯ ಬೋಧಕರಾಗಿ ನಮಗೆ ನಾನಾ ರೀತಿಯಲ್ಲಿ ಸ್ವಾಮಿ ಅವರು ಉತ್ತಮವಾದಂತ ಒಂದು ಆಳವಾದಂತ ಒಂದು ಆಣಿಮುತ್ತುಗಳನ್ನ ತೆಗೆದು ನಮಗೆ ಈ ವಾಕ್ಯಗಳಲ್ಲಿ ಬರುವಂತ ಎಲ್ಲ ಕ್ಲಿಷ್ಟಕರವಾದ ವಿಷಯಗಳನ್ನ ಸರಳ ರೀತಿಯಲ್ಲಿ ನಮಗೆ ತಿಳಿಸಿಕೊಡ್ತಾ ಬರ್ತಿರೋದಕ್ಕಾಗಿ ನಿನಗೆ ಸ್ತೋತ್ರ, ಕೃತಜ್ಞತೆ ಸ್ವಾಮಿ. ಅವರುಗಳಿಗೆ ಬೇಕಾದಂತ, ಅವರ ಕುಟುಂಬಗಳಿಗೆ ಬೇಕಾದಂತ ಆರೋಗ್ಯ ಭಾಗ್ಯ ಕೊಡಪ್ಪ. ಅವರ ಸಮಸ್ಯೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ ಈ ಒಂದು ಕುಟುಂಬದಲ್ಲಿ ಕೂಡಿ ಬಂದಿರುವಂತ ಇನ್ನು ಉಳಿದ ಎಲ್ಲ ಸದಸ್ಯರು ಸ್ವಾಮಿ ಹೆಸರನ್ನ ಮರ್ತಿದ್ದೇನೆ, ದಯಮಾಡಿ ಕ್ಷಮಿಸಿ. ಆ ಕುಟುಂಬಗಳ ನಾಯಕನು ನೀನಾಗಿದ್ದು ಎಲ್ಲರನ್ನ ಆಶೀರ್ವದಿಸಿ ಸ್ವಾಮಿ. ಈ ಕುಟುಂಬದ ಎಲ್ಲ ಸದಸ್ಯರು ಸ್ವಾಮಿ ನಿನ್ನ ಸನ್ನಿಧಿಯ ಮಕ್ಕಳಾಗಿ ಜೀವಿಸ್ಲಿಕ್ಕಾಗುವಂತೆ ನಿನ್ನ ಕೃಪಾಶೀರ್ವಾದ ನೀಡುತ್ತಾ ಬರ್ಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ಕೊಳ್ತೇನಪ್ಪ ತಂದೆಯೇ. ಆಮೆನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವೂ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಈ ಕೂಟದಲ್ಲಿ ಭಾಗವಹಿಸಿರುವಂತ ಎಲ್ಲಾ ದೇವ ಮಂದಿಯ ಸಂಗಡ, ಅವರ ಕುಟುಂಬ, ಮಕ್ಕಳು, ಬಂಧು ಬಳಗದ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳನ್ನ ತಂದಂತ ನಿನ್ನ ಭಕ್ತರ ಸಂಗಡ ಹಾಗೂ ಸ್ವಾಮಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯಗಳನ್ನ ಧ್ಯಾನ ಮಾಡುವಂತೆ ಎಲ್ಲಾ ನಿನ್ನ ಭಕ್ತರ ಸಂಗಡ ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಈ ದಿನದ ಪಾಠವದಲ್ಲಿ ಉತ್ತಮವಾದಂತ ರೀತಿಯಲ್ಲಿ ನಡೆಸ್ಕೊಟ್ಟಂತ ಬೋಧಕರಾದಂತ ಪ್ರಸನ್ನ ಕುಮಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹೇಮಲತಾ ಭಕ್ತರಾಮಚಮ್ಮ ಅವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನ ಹೀಗೆ ಈ ಪಾಠಗಳನ್ನ ಆಶೀರ್ವದಿಸುತ್ತಾ ನಾವೆಲ್ಲರೂ ಕ್ರಿಸ್ತನ ಕೃಪಾ ಸನ್ನಿಧಾನದಲ್ಲಿ ಕೂಡಿ ಈ ವಾಕ್ಯಗಳನ್ನ ಧ್ಯಾನ ಮಾಡುತ್ತಾ ಜ್ಞಾನದಲ್ಲಿ ಬೆಳೆಯುತ್ತಾ ಇನ್ನು ಹೆಚ್ಚಿನ ಆತ್ಮಿಕ ಬಲವನ್ನು ಹೊಂದಿ ನಾವು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ನಿಲ್ಲುವ ಹಾಗೆ ಅನೇಕರನ್ನ ಸಿದ್ಧಪಡಿಸ್ಲಿಕ್ಕಾಗುವಂತೆ ನಮ್ಮನ್ನು ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ರಾತ್ರಿ ನಮ್ಮೆಲ್ಲರನ್ನ ದೇವರು ಆತ್ಮಿಕ ಬಲದಿಂದ ತುಂಬಿಸಿ ಆರೋಗ್ಯ ಸುಕ್ಷೇಮಗಳನ್ನು ಕೊಟ್ಟು ಸುಖ ನಿದ್ರೆಯನ್ನ ದಯಪಾಲಿಸಿ ಬೆಳಿಗ್ಗೆ ಹರ್ಷದಿಂದ ಎದ್ದು ಆತನನ್ನು ಕೊಂಡಾಡುವಂತೆ, ಆತನ ಕೃಪಾ ಸನ್ನಿಧಾನಕ್ಕೆ ಬರುವಂತೆ, ನಾಳೆ ದಿನವನ್ನ ಆತನ ಘನತೆಗಾಗಿ ಕಳೆದು ಆತನನ್ನ ಮಹಿಮೆ ಪಡಿಸುವಂತೆ ಕಾರ್ಯ ಮಾಡಲಿ ಎಂಬುದಾಗಿ ಹಾರೈಸುತ್ತಾ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ರಾತ್ರಿಯ ಶುಭ ಸಂದೇಶವನ್ನ, ಶುಭಾಶಯಗಳನ್ನ ಕೋರುತ್ತಾ ಎಲ್ಲರಿಗೂ ಶುಭ ರಾತ್ರಿಯನ್ನು ಹೇಳ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಧನ್ಯವಾದಗಳು ತಮಗೂ ಕೂಡ. ಪ್ರಾರ್ಥನೆ ಮಾಡುವ ಧನ್ಯವಾದ.